ಕಣ್ಣು ಮಾವೇನಂತ ಹುಡುಗರು ನೋಡಿ ಯಾರ ತಾಳೆ ಮಗಳು ನೋಡ್ತಾರೆ ಹೇಳಿ. ಎಲ್ಲರಿಗೂ ಶುಭ ಸಂಜೆ. ದೇವರು ನಮ್ಮನ್ನ ಬೆಳಗಿನಿಂದ ಈ ಒಂದು ಕ್ಷಣದವರೆಗೂ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ದಿನವನ್ನ ನೋಡ್ತಕ್ಕಂಥ ಸೌಭಾಗ್ಯವನ್ನ ಸಣ್ಣ ಹಿಂಡಾಗಿ ಕೂಡಿ ಬಂದಿರತಕ್ಕಂಥ ಎಲ್ಲ ಬೋಧಕರಿಗೂ ಸಹೋದರ ಸಹೋದರಿಯರಿಗೂ ಹಿರಿಯರಿಗೂ ಆಶೀರ್ವಾದದಾಯಕವಾಗಿ ನೀಡಿದ್ದಾರೆ. ಮೊದಲದಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಈ ಒಂದು ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ದೇವರೇ ನಿಮಗೆ ಕೋಟಾನು ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ ಬೆಳಗಿನ ಜಾವದಿಂದ ಇಲ್ಲಿವರೆಗೂ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಸ್ವಾಮಿ. ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಶಾಲಾ ಒಂದು ಕೂಟದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಂತ ದೇವರೇ ನಿನಗೆ ಕೋಟಾನು ಕೋಟಿ ಸ್ತೋತ್ರ ಸ್ವಾಮಿ. ಈ ಕೂಟದಲ್ಲಿ ಭಾಗಿಯಾಗಿರುವ ಎಲ್ಲರನ್ನು ನಿಮ್ಮ ಪಾದಕೊಪ್ಸಿ ಬೇಡುವಾಗ ಸ್ವಾಮಿ ಆಶೀರ್ವದಿಸು, ಬಲಪಡಿಸು ದೇವರೇ. ಇನ್ನು ಬರುವಂತವ್ರನ್ನ ಅತಿ ಬೇಗನೆ ಬರಮಾಡು. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೊಡುವಂತ ಬೋಧಕರನ್ನು ನಿಮ್ಮ ಪಾದಕೊಪ್ಸಿ ಬೇಡುವಾಗ ಸ್ವಾಮಿ ಪ್ರತಿಯೊಂದು ವಾಕ್ಯವು ದೇವರೇ ಎಲ್ಲರೂ ಅರ್ಥ ಮಾಡಿಕೊಳ್ಳುವಾಗೆ ಬಲಪಡಿಸು, ಸ್ಥಿರಪಡಿಸು. ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ, ಆಮೇನ್. ಆಮೇನ್ ಆಮೇನ್. ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರಿಗೆ ಧನ್ಯವಾದಗಳು. ಈ ಒಂದು ಸಮಯದಲ್ಲಿ ಬೋಧಕರಾದ ಎಂ ರಾಜುರವರು ವಿಶೇಷ ಗೀತೆಯನ್ನ ಹಾಡುವವರಾಗಿದ್ದಾರೆ. ಓಕೆ ಓಕೆ. ವಂದನೆಗಳು ಸಹೋದರಿ. ಹಲೋ ಹಲೋ. ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ ಸರ್. ಕ್ಲಿಯರ್ ಆಗಿ ಅದೇ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ವರಲಕ್ಷ್ಮಿ ಹಾಡಿ. ಆಯ್ತು ಸರ್, ಆಡ್ತೀನಿ. ಜೀವನದಿ ಓ ಜೀವನದಿ
ಜೀವನದಿ ಓ ಜೀವನದಿ ಜೀವನದಿ ನೀನೇ ಆಗಿ ಹಿಡಿದು ಬಾ ಸ್ವಾಮಿ ಬಾಯಾರಿದ ಸಕಲ ಜನಕ್ಕೆ ನೀರುಣಿಸೋ ಸ್ವಾಮಿ ಜೀವನದಿಯೇ ನೀನೇ ಆಗಿ ಹಿಡಿದು ಬಾ ಸ್ವಾಮಿ ಬಾಯಾರಿದ ಸಕಲ ಜನಕ್ಕೆ ನೀರುಣಿಸೋ ಸ್ವಾಮಿ ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಜೀವನದಿ ಓ ಜೀವನದಿ ಜೀವನದಿ ಓ ಜೀವನದಿ ತಂದೆ ತಾಯಿ ಯಾರು ಇಲ್ಲ ಈ ಲೋಕಯಾತ್ರೆಯಲ್ಲಿ ಬರಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ ತಂದೆ ತಾಯಿ ಯಾರು ಇಲ್ಲ ಈ ಲೋಕಯಾತ್ರೆಯಲ್ಲಿ ಬರಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಜೀವನದಿ ಜೀವನದಿ ಓ ಜೀವನದಿ ಲೋಕದಲ್ಲಿ ಸಿಗಲಾರದಂತ ಕೊರತೆಯ ನೀನಾಗಿದ್ದೀ ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ ಲೋಕದಲ್ಲಿ ಸಿಗಲಾರದಂತ ಕೊರತೆಯ ನೀನಾಗಿದ್ದೀ ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಜೀವನದಿ ಓ ಜೀವನದಿ ಜೀವನದಿ ಓ ಜೀವನದಿ ಇದ್ದಾಗ ಎಲ್ಲ ಇಲ್ಲದಾಗ ಯಾರಿಲ್ಲ ಯಾರಿಗೆ ಯಾರು ಇಲ್ಲ ಆದಿಯು ನೀನೆ ಅಂತ್ಯವು ನೀನೆ ನನ್ನ ಉಸಿರು ನೀನೆ ನೀನೆ ಇದ್ದಾಗ ಎಲ್ಲ ಇಲ್ಲದಾಗ ಯಾರಿಲ್ಲ ಯಾರಿಗೆ ಯಾರು ಇಲ್ಲ ಆದಿಯು ನೀನೆ ಅಂತ್ಯವು ನೀನೆ ನನ್ನ ಉಸಿರು ನೀನೆ ನೀನೆ ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು ಜೀವನದಿ ಓ ಜೀವನದಿ ಜೀವನದಿ ಓ ಜೀವನದಿ ಆಮೇನ್ ಥ್ಯಾಂಕ್ ಯು ಸರ್ ವಿಶೇಷ ಗೀತೆಯನ್ನ ಹಾಡಿದ ಸಹೋದರಿ ಹಾಗೂ ಆಕೆಯ ಕುಟುಂಬಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಸಭಾಶಾಲೆಯ ಪಾಠವನ್ನ ಕಲಿತಕ್ಕಂತ ಸಂದರ್ಭವಾಗಿದೆ. ಸಹೋದರಿ ಶೋಭಾ KR ಅವರು ಈ ದಿನದ ಸಭಾಶಾಲೆಯ ಪಾಠವನ್ನ ಅವರು ಕಲಿಸಿಕೊಡುವಂತವರಾಗಿದ್ದಾರೆ. ಸಹೋದರಿಯನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆ ಕುಟುಂಬದ ಪರವಾಗಿ ಹಾಗೂ ಬೋಧಕರಾದ ಎಂ ರಾಜುರವರ ಪರವಾಗಿ ಹೃದಯ ಪೂರ್ವಕವಾಗಿ ಸ್ವಾಗತಿಸುವಂತವನಾಗಿದ್ದೇನೆ. ಸಹೋದರಿ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಥ್ಯಾಂಕ್ ಯು ಸವಿತಾ. ಬಂದಿರುವಂತಹ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದಂತಹ ನಾಮದಲ್ಲಿ ವಂದಿಸುವಂತವಳಾಗಿದ್ದೇನೆ. ನಿನ್ನೆ ನಾವು ಪ್ರಾರಂಭ ಮಾಡಿದ್ದೇವೆ ಏನು ಸಿನಾಯ್ ಬೆಟ್ಟದಲ್ಲಿ ಒಡಂಬಡಿಕೆ ಎಂಬುದಾಗಿ.
ಸಿನಾಯಿ ಬೆಟ್ಟದಲ್ಲಿ ಒಡಂಬಡಿಕೆ ಎಂಬುದಾಗಿ ನಿನ್ನೆ ಪ್ರಾರಂಭ ಮಾಡಿದ್ದೇವೆ. ಇವತ್ತಿನಿಂದಲೇ ಸಿನಾಯಿ ಬೆಟ್ಟದಲ್ಲಿ ಎಂಬುದಾಗಿ, ನಿನ್ನೆ ಒಡಂಬಡಿಕೆ ಸಿನಾಯಿ ಬೆಟ್ಟದಲ್ಲಿ ಒಡಂಬಡಿಕೆ, ಇವತ್ತು ಸಿನಾಯಿ ಬೆಟ್ಟದಲ್ಲಿ. ಸಿನಾಯಿ ಬೆಟ್ಟದಲ್ಲಿ ಬೆಟ್ಟದ ತಪ್ಪಲಲ್ಲಿ ಬುಡದಲ್ಲಿ ಇಸ್ರಾಯೇಲರಿಗೆ ಮಾಡಿದ ವಾಗ್ದಾನವೇನು? ದೇವರು ಮಾಡಿದಂತ ವಾಗ್ದಾನಗಳು ಯಾವ್ಯಾವುದು? ಏನಕ್ಕೋಸ್ಕರ ಸ್ವಾಮಿ ಇಸ್ರಾಯೇಲರಿಗೆ ಆ ಬೆಟ್ಟದ ತಪ್ಪಲಿನಲ್ಲಿ ಏನ್ ಮಾಡ್ತಾ ಇದ್ದಾನೆ? ವಾಗ್ದಾನಗಳನ್ನ ಮಾಡ್ತಾ ಇದ್ದಾನೆ, ಒಡಂಬಡಿಕೆಗಳನ್ನ ಮಾಡ್ತಾ ಇದ್ದಾನೆ. ವಾಗ್ದಾನಗಳು ಅಂತಂದ್ರೆ ನಾನು ಒಂದು ಷರತ್ತಿನ ಮೇಲೆ ಇರ್ತದೆ. ವಾಗ್ದಾನ ಅಂತ ಹೇಳಿದಾಗ ಯಾವಾಗ್ಲೂ ಷರತ್ತಿನ ಮೇಲೆ ಇರ್ತದೆ. ಒಡಂಬಡಿಕೆಯನ್ನ ಮಾಡ್ಕೊಡ್ತಾ ಇದ್ದಾನೆ. ಒಡಂಬಡಿಕೆ ಅಂತ ಹೇಳುವಂತ ಸಮಯದಲ್ಲಿ ಒಂದು ವ್ಯಕ್ತಿ ಮತ್ತೊಂದು ವ್ಯಕ್ತಿಯ ಜೊತೆಗೆ ಮಾಡ್ಕೊಳ್ಳುವಂತ ಒಂದು ಒಪ್ಪಂದ. ಈ ಒಪ್ಪಂದವನ್ನ ನಾವು ಸತ್ಯವೇದದಲ್ಲಿ ಒಡಂಬಡಿಕೆ ಎಂಬುದಾಗಿ ಕಣಿತೀವಿ. ಅದ್ರ ಜೊತೆಗೆ ಸ್ವಾಮಿ ಆ ಒಡಂಬಡಿಕೆ ಒಂದಿಗೆ ವಾಗ್ದಾನವನ್ನು ಕೂಡ ಮಾಡ್ತಾ ಇದ್ದಾನೆ. ಈ ವಾಗ್ದಾನ ಬಂದ್ಬಿಟ್ಟು ಷರತ್ತಿನ ಮೇಲೆ ಏನಾಗ್ತಾ ಇದೆ, ನಡೀತಾ ಇದೆ. ಹೇಗ್ ನಡೀತಾ ಇದೆ ನೋಡೋಣ. ನಾವು ವಿಮೋಚನಾ ಕಾಂಡ 19ನೇ ಅಧ್ಯಾಯ ನಾವು ನೋಡಿದ್ವಿ, ನೆನ್ನೆ ಸ್ವಲ್ಪ ನೋಡಿದ್ವಿ, ಇವತ್ತೊಂದು ಸ್ವಲ್ಪ ನೋಡ್ಕೊಳ್ಳೋಣ. ಯಾವ ರೀತಿಯಾಗಿ ದೇವರು ಇಸ್ರಾಯೇಲನ್ನ ಕರೆದು ತನ್ನ ಒಡಂಬಡಿಕೆಯನ್ನ ಅವ್ರ ಜೊತೆ ಮಾಡ್ಕೊಂಡು ವಾಗ್ದಾನವನ್ನ ಯಾವ ರೀತಿಯಾಗಿ ಕೊಡ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟ 3ನೇ ತಿಂಗಳಿನ ಅದೇ ದಿವಸದಲ್ಲಿ ಸಿನಾಯಿ ಬೆಟ್ಟಕ್ಕೆ ಬಂದರು ಎಂಬುದಾಗಿ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಟು 3 ತಿಂಗಳಾಗಿದೆ. 3 ತಿಂಗಳ ಅದೇ ದಿನದಲ್ಲಿ ಏನಾಗ್ತಾ ಇದಾರೆ, ಸಿನಾಯಿ ಎಂಬುವಂತ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಆ ಬೆಟ್ಟಕ್ಕೆ ಬಂದು ಏನ್ ಮಾಡ್ತಾ ಇದ್ದಾರೆ, ದೇವರು ಅವ್ರಿಗೆ ಬೇಕಾದಂತ ಮಾರ್ಗದರ್ಶನವನ್ನ, ಅಂದ್ರೆ ಹೋಗ್ಲಿಕ್ಕೆ ಬೇಕಾದಂತ ಎಲ್ಲಿಗೆ ಹೋಗ್ಬೇಕಾಗಿತ್ತು, ಕಾನಾನ್ ದೇಶಕ್ಕೆ ಹೋಗ್ಬೇಕಾದಂತ ಮಾರ್ಗದರ್ಶನಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಮೋಶೆ ಏನ್ ಮಾಡ್ತಾನೆ, ಬೆಟ್ಟವನ್ನ ಏರೋಗ್ತಾನೆ. ಹೋದಂತ ಸಮಯದಲ್ಲಿ ಸ್ವಾಮಿ ಹೇಳ್ತಾನೆ, ನೀನು ಯಾಕೋಬರ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು ಎಂಬುದಾಗಿ ಹೇಳ್ತಾನೆ. ಸ್ವಾಮಿ ಹೇಳ್ತಾನೆ, ನನ್ನ ಜನರಾದಂತ ಇಸ್ರಾಯೇಲರಿಗೆ ಅಂತ ಹೇಳ್ತಾ ಇಲ್ಲ, ಯಾಕೋಬನ ವಂಶಸ್ಥರಾದ ಜನರಿಗೆ, ಇಸ್ರಾಯೇಲರಿಗೆ ಈ ಮಾತುಗಳನ್ನ ನೀನು ಹೇಳು. ಯಾಕೆ ಅಂತಂದ್ರೆ ಅವರು ನಾನು ಆರಿಸ್ಕೊಂಡಂತ ಮಕ್ಕಳಾಗಿದ್ದಾರೆ. ಅದಕ್ಕೆ ಈ ನನ್ನ ಮಾತುಗಳನ್ನೆಲ್ಲ ಅವ್ರಿಗೆ ಹೇಳ್ಬೇಕು. ಹೇಗೆ ಐಗುಪ್ತರಿಗೆ ಏನ್ ಮಾಡಿದ್ನೋ ಅದನ್ನೆಲ್ಲ ನೀವು ನೋಡಿದ್ದೀರಾ. ಅದು ತನ್ನ ಮರಿಗಳನ್ನ ಯಾವ ರೀತಿಯಾಗಿ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಹೊತ್ಕೊಂಡು ಹೋಗುತ್ತೋ ಆ ರೀತಿಯಾಗಿ ನಾನು ನಿಮ್ಮನ್ನ ಐಗುಪ್ತ ದೇಶದಿಂದ ತೆಗೆದುಕೊಂಡು ಬಂದಿದ್ದೀನಿ. ಏನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ? ನೀವು ನನಗೆ ಮೀಸಲಾದಂತ ಪ್ರಜೆ ಆಗ್ಬೇಕು, ನೀನು ನನ್ಗೆ ಸಕ್ರಿಯ ಪ್ರಜೆಗಳಾಗ್ಬೇಕು, ನೀನು ನನಗೆ ಪರಿಶುದ್ಧ ಜನಾಂಗವಾಗ್ಬೇಕು ಎಂಬುದಾಗಿ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಅವ್ರನ್ನ ಹಾರಿಸ್ಕೊಂಡು ಈ ಭೂಮಿಯೆಲ್ಲ ನಂದು, ನೀವು ನನ್ನವರಾಗಿರ್ಬೇಕು, ನನಗೆ ಸಕ್ರಿಯ ಪ್ರಜೆ ಆಗಿರ್ಬೇಕು, ಸಮಸ್ತ ಭೂಮಿಯು ನನ್ನದೆಷ್ಟು ಎಂಬುದಾಗಿ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಅವ್ರಿಗೆ ಒಡಂಬಡಿಕೆಯನ್ನ ಮಾಡ್ತಾ ಇದ್ದಾನೆ. ಯಾಕೆ ಒಡಂಬಡಿಕೆಯನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ವಿಶೇಷವಾದಂತ ಕಾರ್ಯ ಮುಂದೆ ಜರುಗ್ತಾ ಇದೆ. ನಾವು ವಿಶೇಷವಾದಂತ ಇಸ್ರಾಯೇಲರು ವಿಶೇಷವಾಗಿ ಆತನ ಆಜ್ಞಾ ವಿಧಿಗಳನ್ನ ಕೇಳಿಸ್ಕೊಳ್ಬೇಕಾಗಿತ್ತು. ಅದಕ್ಕೂ ಮೊದಲಾಗಿ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಅವ್ರಿಗೆ ಅದನ್ನ ಮನದಟ್ಟು ಮಾಡ್ತಾ ಇದ್ದಾನೆ. ನೀವು ನನ್ನ ಜನರು, ನಾನ್ ಪರಿಶುದ್ಧರಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರ್ಬೇಕು, ನೀವು ನನಗೆ ಮೀಸಲಾದಂತ ಪ್ರಜೆ ಆಗಿರ್ಬೇಕು, ನೀನು ನನಗೆ ಸಕ್ರಿಯ ಪ್ರಜೆ ಆಗಿರ್ಬೇಕು, ನೀನು ಪರಿಶುದ್ಧತೆಯಿಂದ ಇರ್ಬೇಕು ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ, ಅವ್ರನ್ನ ಸಿದ್ಧತೆಗೊಳಿಸ್ತಾ ಇದ್ದಾನೆ. ಮೋಶೆಯ ಮುಖಾಂತರವಾಗಿ ಯಾಕೋಬ ವಂಶದವ್ರನ್ನ ಸಿದ್ಧತೆ ಪಡಿಸ್ತಾ ಇದ್ದಾನೆ. 7ನೇ ವಚನ ಹೀಗೆ ಹೇಳುತ್ತೆ, ಆಗ ಮೋಶೆ ಬಂದು ಜನರ ಹಿರಿಯರನ್ನು ಕೂಡಿಸಿ ಯೆಹೋವನು ಆಜ್ಞಾಪಿಸಿದ್ದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು. ಈ ಮೋಶೆಯ ಜವಾಬ್ದಾರಿ ಎಷ್ಟು ಒಳ್ಳೆ ಜವಾಬ್ದಾರಿಯುತವಾಗಿತ್ತು ನೋಡ್ರಿ. ಆತನು ಬೆಟ್ಟಕ್ಕೆ ಹತ್ತಾ ಇದ್ದಾನೆ, ಬೆಟ್ಟದಿಂದ ಇಳಿತಾ ಇದ್ದಾನೆ. ದೇವ್ರ ಕರೆದಾಗ್ಲೆಲ್ಲ ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. ಹೋಗು, ಈ ಮಾತನ್ನ ತೆಗೆದುಕೊಂಡು ಹೋಗಿ ನನ್ನ ಜನರಿಗೆ ತಿಳಿಸು ಅಂತ ಹೇಳಿದಾಗ ಆತನು ಬೆಟ್ಟವನ್ನ ಹಿಡಿದು ಬಂದು ತಿಳಿಸ್ತಾ ಇದ್ದಾನೆ. ಹಿರಿಯರ್ನೆಲ್ಲ ಕೂಡಿಸ್ತಾ ಇದ್ದಾನೆ, ಯೆಹೋವನ ಮಾತುಗಳನ್ನೆಲ್ಲ ತಿಳಿಸ್ತಾ ಇದ್ದಾನೆ. ನೋಡ್ರಪ್ಪ, ನಿಮ್ಮನ್ನ ದೇವರು ಮೀಸಲನ್ನಾದ ಜನರನ್ನಾಗಿ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದಾನೆ, ಸಕ್ರಿಯ ಪ್ರಜೆಗಳನ್ನಾಗಿ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದಾನೆ, ಆ ಪರಿಶುದ್ಧ ಜನರನ್ನಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದಾನೆ, ಪ್ರತ್ಯೇಕಿಸ್ತಾ ಇದ್ದಾನೆ, ಲೋಕದಿಂದ ನಿಮ್ಮನ್ನ ಪ್ರತ್ಯೇಕಿಸ್ತಾ ಇದ್ದಾನೆ ಎಂಬುದಾಗಿ ಇಸ್ರಾಯೇಲರಿಗೆ ಹೇಳಿದಾಗ ಇಸ್ರಾಯೇಲ್ ಎಲ್ಲಾ ಹಿರಿಯರು ಯೆಹೋವನು ಹೇಗೆ ಹೇಳ್ತಾನೋ ಹಾಗೆ ನಾವು ಮಾಡ್ತೀವಿ, ಯೆಹೋವನು ಹೇಗೆ ಹೇಳ್ತಾನೋ ಹಾಗೆ ನಾವು ಮಾಡ್ತೀವಿ ಎಂಬುದಾಗಿ ಒಮ್ಮನವಾಗಿ ಅವ್ರು ಏನ್ ಮಾಡ್ತಾರೆ, ಮಾತುಗಳನ್ನ ಮೋಶೆ ಮುಖಾಂತರವಾಗಿ ದೇವ್ರಿಗೆ ಅರ್ಕೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಈಗ
ಏನಾಗ್ತಾ ಇದೆ ಎಂಬುದಾಗಿ ನಾವು ನೋಡೋಣ. ಮೋಶೆ ದೇವರು ಇಸ್ರಾಯೇಲರನ್ನ ಸಿನಾಯ್ ಬೆಟ್ಟಕ್ಕೆ ನಡೆಸ್ಕೊಂಡು ಬರ್ತಾನೆ. ಆಗ ಅವ್ರಿಗೆ ಅತಿ ಬೇಗನೆ 10 ಆಜ್ಞೆಗಳನ್ನ ಕೊಡ್ಲಿಕ್ಕಿರ್ತಾನೆ. ಈ 10 ಆಜ್ಞೆಗಳು ಕೊಡ್ಲಿಕ್ಕೂ ಮೊದ್ಲಾಗಿ ಸ್ವಾಮಿ ಏನ್ ಮಾಡ್ತಾನೆ, ಅವ್ರಿಗೆ ಮಾರ್ಗದರ್ಶನವನ್ನ ಕೊಟ್ಟು ಆತನ ಗುಣಾತಿಶಯಗಳನ್ನ 10 ಆಜ್ಞೆಗಳ ಮುಖಾಂತರವಾಗಿ ಆತನು ಪರಿಚಯಿಸ್ಲಿಕ್ಕಿರ್ತಾನೆ. ಇದು ಸೌದಿ ಅರೇಬಿಯಾ ಸಿನಾಯ್ ಬೆಟ್ಟ ಅಂತ ಹೇಳುವಾಗ, ಸೌದಿ ಅರೇಬಿಯಾದಲ್ಲಿರುವಂತ ಸಿನಾಯ್ ಬೆಟ್ಟ ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ 3 ಕಡೆ ನೀರಿರ್ತದೆ, ಒಂದು ಕಡೆ ಮಾತ್ರ ಏನಾಗುತ್ತೆ ಭೂ ಪ್ರದೇಶವಿರ್ತದೆ. ಈಗಲೂ ಕೂಡ ಅದನ್ನ ಜಬೆಲ್ ಮೂಸಾ ಎಂಬುದಾಗಿ ಕರಿತಾ ಇರ್ತಾರೆ. ಇದೇ ಬೆಟ್ಟದಲ್ಲಿ ಮೋಶೆ ಎಷ್ಟೋ ಸಾರಿ ದೇವರನ್ನ ಹತ್ತಿ ಸಂಧಿಸಿದ್ದ ಎಂಬುದಾಗಿ ಸತ್ಯವೇದ ನಮ್ಗೆ ಏನ್ ಮಾಡುತ್ತೆ, ಪರಿಚಯವನ್ನ ಮಾಡುವಂತದ್ದಾಗಿದೆ. ನಂತರ ಸುಮಾರು ವರ್ಷಗಳ ಹಿಂದೆ ಮೋಶೆ ನಂತರ ಇದೇ ಬೆಟ್ಟದಲ್ಲಿ ಎಲಿಯನು ಸರ್ವಶಕ್ತನಾದಂತಹ ದೇವರನ್ನ ಸಂಧಿಸುವಂತ ವಿಚಾರಗಳನ್ನು ನಾವು ನೋಡಿರ್ತೀವಿ. ಇಲ್ಲಿ ಮೋಶೆ ಅಡವಿಯಲ್ಲಿ ಕುರಿ ಕಾಯ್ತಿರುವಂತ ಸಮಯದಲ್ಲಿ ದೇವರು ಇಸ್ರಾಯೇಲರನ್ನ ಬಿಡಿಸ್ಲಿಕ್ಕೋಸ್ಕರ ಇಳಿದು ಬಂದಾಗ ಅದೇ ಬೆಟ್ಟದಲ್ಲಿ ನಿಂತ್ಕೊಂಡು ಮೋಶೆಗೆ, ಅದೇ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಮೋಶೆಗೆ ಹೇಳ್ತಾನೆ, ನೋಡಪ್ಪ ನೀನು ಇಸ್ರಾಯೇಲರನ್ನ ಬಿಡಿಸ್ಕೊಂಡ್ ಬಾ. ಇಸ್ರಾಯೇಲರ ಗೋಳು ನನ್ ಕಿವಿಗೆ ಬಿದ್ದಿದೆ, ಅವ್ರ ಕಷ್ಟ ಸಂಕಟ ಪಡೋದನ್ನ ನಾನು ನೋಡಿದ್ದೀನಿ. ಅವ್ರನ್ನ ಬಿಡಿಸ್ಕೊಂಡ್ ಬಂದು ಇದೇ ಒಂದು ಬೆಟ್ಟದಲ್ಲಿ ನೀವು ನನ್ನ ಆರಾಧನೆ ಮಾಡ್ಲಿಕ್ಕೆ ಹೋಗ್ತೀರಾ. ಇದೇ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ. ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ಇಸ್ರಾಯೇಲರನ್ನು ಮಾರ್ಗದರ್ಶನ ನೀಡಿ ನಡೆಸುತ್ತಾನೆಂಬುದಕ್ಕೆ ಇದೇ ಗುರುತಾಗಿರುವುದು. ಈ ಬೆಟ್ಟನೇ ಗುರುತು. ಈ ಬೆಟ್ಟದಲ್ಲಿ ನಾನು ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ, ಇಸ್ರಾಯೇಲನ್ನ ಐಗುಪ್ತ ದೇಶದಿಂದ ಗುಲಾಮತದಿಂದ ನೀನ್ ಬಿಡಿಸ್ಕೊಂಡ್ ಬಂದು ಈ ಬೆಟ್ಟದಲ್ಲಿ ಆರಾಧಿಸ್ತೀಯ ಅನ್ನೋದಕ್ಕೆ ಈ ಬೆಟ್ಟನೇ ಒಂದು ಗುರ್ತಾಗಿದೆ ಎಂಬುದಾಗಿ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಮೋಶೆಗೆ ತಿಳಿಸುವಂತವನಾಗಿದ್ದಾನೆ. 2 ತಿಂಗಳ ನಂತರ ಅಂದ್ರೆ 3ನೇ ತಿಂಗಳಲ್ಲಿ ಪ್ರಯಾಣ ಮಾಡ್ತಾ ಅವ್ರು ಏನ್ ಮಾಡ್ತಾರೆ, ಇಸ್ರಾಯೇಲರು ಸಿನಾಯ್ ಬೆಟ್ಟಕ್ಕೆ ಬರ್ತಾರೆ. ಬಂದ ಸಮಯದಲ್ಲಿ ಹೆಚ್ಚು ಕಡಿಮೆ ಅವರು ಆ ಬೆಟ್ಟದ ತಪ್ಪಲಲ್ಲೇ 1 ವರ್ಷಗಳ ಕಾಲ ಇರ್ತಾರೆ. 1 ವರ್ಷಗಳ ಕಾಲ ಇರ್ತಾರೆ. ಈ 1 ವರ್ಷದ ಅವಧಿಯಲ್ಲಿ ದೇವರು ಅವ್ರಿಗೆ 10 ಆಜ್ಞೆಗಳನ್ನ ಒಳಗೊಂಡಂತೆ ಎಲ್ಲಾ ಮೋಶೆಯ ಧರ್ಮೋಪದೇಶವನ್ನ ಸ್ವಾಮಿ ಆತನು ಅವ್ರಿಗೆ ಬೋಧಿಸ್ಲಿಕ್ಕಿರ್ತಾನೆ. ಯಾಕೆ ಸ್ವಾಮಿ 1 ವರ್ಷಗಳ ಕಾಲ ಅವ್ರನ್ನ ಆ ಬೆಟ್ಟದ ತಪ್ಪಲಲ್ಲಿ ಇರಿಸ್ದ ಎಂಬುದಾಗಿ ನಾವು ನೋಡುವಾಗ, ಅವರು ಮುಂದೆ ಮಹತ್ತರವಾದಂತ ಕೆಲಸವನ್ನ ಮಾಡ್ಲಿಕ್ಕಿದ್ರು. ಮಹತ್ತರವಾದಂತ ಸಂದೇಶವನ್ನ ಕಾನಾನ್ ದೇಶದಲ್ಲಿದ್ದಂತ 7 ಜನಾಂಗಗಳಿಗೂ ಕೂಡ ಏನ್ ಮಾಡ್ಬೇಕಾಗಿತ್ತು, ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾನೆ, ಅವ್ರನ್ನ 1 ವರ್ಷಗಳ ಅವಧಿಯಲ್ಲಿ ಆ ಸಿನಾಯ್ ಬೆಟ್ಟದ ತಪ್ಪಲಲ್ಲಿ ಅವ್ರಿಗೆ ಏನ್ ಮಾಡ್ತಾನೆ, ಧರ್ಮೋಪದೇಶವನ್ನ 10 ಆಜ್ಞೆಗಳನ್ನ ಸ್ವಾಮಿ ಏನ್ ಮಾಡ್ತಾನೆ, ವಿವರಿಸ್ಲಿಕ್ಕೆ ಹೋಗುವಂತನಾಗಿದೆ. ಅದಕ್ಕೋಸ್ಕರ ದೀರ್ಘವಾಗಿ ಒಂದೇ ಸ್ಥಳದಲ್ಲಿ 1 ವರ್ಷಗಳ ಕಾಲ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಇಳ್ಕೊಳ್ತಾರೆ. ಇಲ್ಲಿ ನೋಡುವಂತ ಸಮಯದಲ್ಲಿ ಮುಂದೆ ಅನ್ಯ ಧರ್ಮಗಳ ಅವಲಂಬನೆ ಇರುವಂತ ಮತ್ತು ವಿಗ್ರಹಾರಾಧನೆ ಮಾಡದೆಯೂ ಇದ್ದ ಏಕೈಕ ಜನರಾದ ಇಸ್ರಾಯೇಲರು ದೇವರು ಸಿನಾಯ್ ಬೆಟ್ಟದಲ್ಲಿ ತನ್ನ ಸಕ್ರಿಯ ಜನರಾಗುವಂತೆ ಹಾದ್ಕೊಳ್ತಾನೆ. ಅವರು ಹೋಗುವಂತ ಪ್ರದೇಶ ಏನಾಗಿತ್ತು, ಇಸ್ರಾಯೇಲ್ ಹಿಂದೆ ಇದ್ದಂತ ಕಾನಾನ್ ದೇಶದಲ್ಲಿ, ಇವ್ರು ಹೋಗುವಂತ ಕಾನಾನ್ ದೇಶದಲ್ಲಿ ಯಾವುದೇ ಒಂದು ಮರ ಸಿಕ್ಲಿ, ಯಾವುದೇ ಒಂದು ಗುಡ್ಡ ಸಿಕ್ಲಿ, ಯಾವುದೇ ಒಂದು ದಿಣ್ಣೆ ಸಿಕ್ಲಿ, ಅದ್ರಲ್ಲೆಲ್ಲ ನಿಂತ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ರು, ಆ ಕಾನಾನ್ ದೇಶದಲ್ಲಿ ಇದ್ದವರೆಲ್ಲ ಆ ಕೈಗೆ ಸಿಕ್ಕದದ್ದು ಎಲ್ಲವನ್ನ ದೇವರನ್ನಾಗಿ ಮಾಡ್ಕೊಂಡು ಆರಾಧಿಸ್ತಾ ಇದ್ರು. ಈ ಆರಾಧನೆಗೆ ವಿರುದ್ಧವಾಗಿ ಆ ವಿಗ್ರಹಾರಾಧನೆಯನ್ನ ಸಂಬೇಕು ಎಂಬುದಾಗಿ ದೇವ್ರು ಏನ್ ಮಾಡ್ತಾನೆ, 1 ವರ್ಷಗಳ ಅವಧಿಯಲ್ಲಿ ಅವ್ರಿಗೆ ಇಸ್ರಾಯೇಲರಿಗೆ ಇಬ್ರಿಯರಿಗೆ ಆ ಒಂದು ಅರಣ್ಯದ ಮಧ್ಯದಲ್ಲಿ ತನ್ನ ಒಂದು ಗುಣಾತಿಶಯ 10 ಆಜ್ಞೆಗಳು, ಮೋಶೆಯ ಧರ್ಮಶಾಸ್ತ್ರವನ್ನ ಅವ್ರಿಗೇನ್ ಮಾಡ್ಬೇಕಾಗಿದೆ, ತಿಳಿಸ್ತಾನೆ. ಯಾಕೆಂದ್ರೆ ಅವರು ಮುಂದೆ ಹೋಗಿ ಆ ಅನ್ಯರ ಆಚಾರ ವಿಚಾರಗಳಿಗೆ ತಮ್ಮನ್ನ ಒಳಪಡಿಸ್ಕೊಂಡು ತಾವು ತಮ್ಮ ನಾಶನವನ್ನ ತಂದ್ಕೊಳ್ಬಾರ್ದು. ಇಡೀ ಲೋಕಕ್ಕೆ ನನ್ನ ಸುವಾರ್ತೆಯನ್ನ, ಅಂದ್ರೆ ನನ್ನ ಬೆಳಕನ್ನ ತೆಗೆದುಕೊಂಡು ಹೋಗಿ ಇವ್ರು ಏನ್ ಮಾಡ್ಬೇಕಾಗಿದೆ, ಲೋಕಕ್ಕೆ ಬೆಳಕಾಗ್ಬೇಕು ಎಂಬುದಾಗಿ ದೇವರು ತಿಳಿದು ಇವ್ರನ್ನ ಆ ಸಿನಾಯ್ ಬೆಟ್ಟದ ತಪ್ಪಲಲ್ಲಿ ಸ್ವಕೀಯ ಜನರನ್ನಾಗಿ ರಾಜವಂಶಸ್ಥರಾಗಿ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಮಾಡ್ಕೊಳ್ಳಿಕ್ಕಿದ್ದಾನೆ. ಯಾಕೆ ಈ ರೀತಿಯಾದಂತ, ಅಂದ್ರೆ ಇಸ್ರಾಯೇಲರಿಗೆ 10 ಆಜ್ಞೆಗಳು ಗೊತ್ತಿರ್ಲಿಲ್ವಾ?
ಖಂಡಿತವಾಗ್ಲೂ ಗೊತ್ತಿತ್ತು. ಆದ್ರೆ 400 ವರ್ಷಗಳ ದಾಸತ್ವದಲ್ಲಿ ಅದನ್ನೆಲ್ಲ ಅವರು ಮರ್ತು ಬಿಟ್ಟಿದ್ರು. 400 ವರ್ಷದ ದಾಸತ್ವದಲ್ಲಿ ಅವರು ಮರ್ತ್ಬಿಟ್ಟ ನಿಮಿತ್ತವಾಗಿ ದೇವ್ರ ಏನ್ ಮಾಡ್ತಾನೆ, ಮತ್ತೆ ಅವ್ರಿಗೆ ಆಜ್ಞೆಗಳನ್ನ ಕೊಡ್ತಾನೆ. ಆ ಆಜ್ಞೆಗಳು ಅವಾಗ ಲಿಖಿತವಾಗಿರ್ಲಿಲ್ಲ, ಬಾಯಿಂದ ಬಾಯಿಗೆ ಇತ್ತು. ಯಾವಾಗ ಸಿನಾಯ್ ಬೆಟ್ಟದಲ್ಲಿ ಸ್ವಾಮಿ ಲಿಖಿತಪಡಿಸ್ತಾನೋ ಏನಕ್ಕೋಸ್ಕರ ಲಿಖಿತಪಡಿಸ್ತಾನೋ ಅವತ್ತಿನಿಂದಲಿದ್ದಂತ ಜನರು ಆಜ್ಞೆಗಳನ್ನ ಕೈಗೊಂಡು ಬಂದಿದ್ರು. ಆದ್ರೆ ಇವರು ಇಸ್ರಾಯೇಲರು ಐಗುಪ್ತ ದೇಶದಲ್ಲಿದ್ದಾಗ ಇವರ ವಿಗ್ರಹಾರಾಧನೆ ಬಹಳಷ್ಟು, ಅಲ್ಲಿದ್ದಂತ ಒಂದು ವಿಗ್ರಹಾರಾಧನೆ ಎಲ್ಲಾ ರೀತಿಯಾದಂತ ವಿಗ್ರಹಗಳನ್ನ ನೋಡಿ ಇವ್ರ ಮನಸ್ಸು ಸೋತೋಗಿತ್ತು. ಒಂದ್ಸರಿ ಹೀಗೆ ನನ್ನ ನೆನಪಿಗೆ ಬಂತು. ಒಂದ್ಸರಿ ಹೀಗೆ ಮಹದೇಶ್ವರನ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ವಿ, ನೈಟ್ ಆಗಿತ್ತು. ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಟೀಚರ್ಸ್ ಗಳೆಲ್ಲ ಹೋಗಿದ್ವಿ. ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಅಡ್ವೆಂಟಿಸ್ಟ್ ಟೀಚರ್ಗಳು ಹೀಗೆ ಹತ್ತಿರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ದೊಡ್ಡದಾಗಿ ಒಂದು ಸ್ಟ್ಯಾಚ್ಯೂ ಹಾಕಿದ್ದಾರೆ, ಒಂದು ಹುಲಿ ಮತ್ತೆ ಅದನ್ನ ನೋಡಿದಾಗ ಅವ್ರು ಎಷ್ಟು ಮರಳಾದ್ರು ಅಂತಂದ್ರೆ ಅವ್ರು ಎಲ್ಲ ವಿಡಿಯೋ ತೆಗೆದುಕೊತಾ ಇದಾರೆ. ಆ ರಾತ್ರಿಗೆ ಅದೇನಾಗ್ತಾ ಇದೆ, ಆ ಲೈಟ್ ಅದ್ರ ಮೇಲೆ ಬಿದ್ದಾಗ ಅದು ಪಳಪಳ ಅಂತ ಹೊಳಿತಾ ಇರ್ತದೆ ಆ ತಾಮ್ರದ ಇವ್ರು ಏನ್ ಮಾಡ್ತಾರೆ, ಅಯ್ಯೋ ಎಂಬುದಾಗಿ ಎಲ್ಲರೂ ಕೂಡ ಕ್ರಿಶ್ಚಿಯನ್ಗಳು, ಅಡ್ವೆಂಟಿಸ್ಟ್ಗಳು ಏನ್ ಮಾಡ್ತಾ ಇದಾರೆ, ಅದನ್ನ ಸೆರೆ ಹಿಡಿತಾ ಇದಾರೆ. ನಾನ್ ಅನ್ಕೊಂಡೆ, ಇಸ್ರಾಯೇಲರಿಗೂ ಇದೇ ರೀತಿಯಾದಂತ ಒಂದು ಮನಸ್ಸೋಲ್ವಿಕೆ ಬರ್ತದೆ ಅಂತಾನೆ ಸ್ವಾಮಿ ಅವ್ರನ್ನ 1 ವರ್ಷಗಳ ಕಾಲ ಆ ತಪ್ಪಲಿನಲ್ಲಿ ಇರಿಸಿ ಅವ್ರಿಗೆ ಧರ್ಮೋಪದೇಶವನ್ನ ಮಾಡಿದ್ರು ಕೂಡ ಜಾರಿ ಹೋದ್ರಲ್ಲ. ನಮ್ ಜನರು ಹಾಗೆ ಇದ್ದಾರೆ. ನಮ್ ದೇವ್ರು ನಮ್ಮ ಕೈಯಲ್ಲಿ ಸತ್ಯವೇದ ಇದೆ. ಸತ್ಯವೇದ ಇದ್ದಾಗ್ಲೂ ಕೂಡ ನಾವು ಅದನ್ನ ಏನಾಗ್ತಾ ಇಲ್ಲ, ಓದ್ತಾ ಇಲ್ಲ. ಆದ್ರೆ ನಾವೇನ್ ಮಾಡ್ತೇವೆ, ಕಣ್ಣು ಕಾಣುವಂತ ವಿಗ್ರಹಗಳಿಗೆ ಮನಸ್ಸೋತಿ ನಾವೇನ್ ಮಾಡ್ತೀವಿ, ಆ ವಿಗ್ರಹಗಳಿಗೆ ಮರಳಾಗೋಗ್ತಾ ಇದೀವಿ. ಸೈತಾನನ ಮರಳಾಟ ನಮ್ಮನ್ನೇನಾಗುತ್ತೆ, ನರಳಿಸುವಂತದ್ದಾಗಿದೆ. ಅದರಿಂದ ಈ ಒಂದು ಆಜ್ಞೆಗಳನ್ನ ಸ್ವಾಮಿ ಯಾಕೆ ನಮಗ್ ಕೊಟ್ಟಿದ್ದಾನೆ, ಯಾಕೆ ಇಸ್ರಾಯೇಲರಿಗೆ ಅವತ್ತಿನಲ್ಲಿ ಮಾಡ್ಬೇಕಾಗಿತ್ತು, ಇಷ್ಟೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಮಿ 1 ವರ್ಷಗಳ ಕಾಲ ಅವ್ರನ್ನ ನಿಲ್ಲಿಸಿ ಆ ಧರ್ಮೋಪದೇಶವನ್ನ ಅವ್ರು ಕೊಡ್ಬೇಕು, 10 ಆಜ್ಞೆಗಳನ್ನ ಕೊಡ್ಬೇಕು ಎಂಬುವಂತ ವ್ಯವಸ್ಥೆಯನ್ನ ಸ್ವಾಮಿ ಯಾಕೆ ಮಾಡ್ದ ಅಂತಂದ್ರೆ, ಮಾನವರಾದಂತ ನಾವು ಆತನ ಕೈ ಕೆಲಸವಾಗಿದ್ದೇವೆ. ಈ ಲೋಕ ಆತನದು. ಆದ್ರೆ ಈ ಲೋಕದ ಸೃಷ್ಟಿಯನ್ನ ಸಂಪೂರ್ಣವಾಗಿ ಸೈತಾನು ಏನ್ ಮಾಡಿದಾನೆ, ಹಾಳು ಮಾಡಿದಾನೆ. ಸೈತಾನನು ಹಾಳು ಮಾಡಿದ ನಿಮಿತ್ತವಾಗಿ ದೇವರು ನಿಷ್ಠೂರಿ, ಆತನು ಒಬ್ಬ ಕ್ರೂರಿ ಎಂಬುವಂತ ಒಂದು ಸ್ಥಿತಿಯನ್ನ ಎಲ್ಲರ ಮನಸ್ಸಲ್ಲಿ ಆಗ್ಲೇ ಸೈತಾನ್ ಏನ್ ಮಾಡ್ದ, ಹರಡ್ಬಿಟ್ಟಿದ್ದ. ಆ ಒಂದು ಕ್ರೌರತ್ವವನ್ನ, ಸೈತಾನನ ಕ್ರೂರತ್ವವನ್ನ ತೆಗಿಬೇಕು ಅಂತ ಸ್ವಾಮಿ ಏನ್ ಮಾಡ್ತಾನೆ, 10 ಆಜ್ಞೆಗಳನ್ನ ತನ್ನ ಜನರಾದಂತ ಇಸ್ರಾಯೇಲರಿಗೆ ಬೋಧಿಸ್ತಾನೆ. ಆತನ ಕರಾಳ ಮುಖವನ್ನ ತೆಗಿಬೇಕು ಅಂತಂದ್ರೆ ಆತನ ಗುಣಾತಿಶಯಗಳನ್ನ ಈ ಲೋಕದಲ್ಲಿ ಪ್ರಚಾರ ಮಾಡುವಂತ ವ್ಯಕ್ತಿಗಳು ಬೇಕಾಗಿದ್ರು. ಅದಕ್ಕೋಸ್ಕರ ಸ್ವಾಮಿ ಇಸ್ರಾಯೇಲರ ಒಂದು ಸಮೂಹವನ್ನ ಸಮುದಾಯವನ್ನ ತಾನು ಆರಿಸ್ಕೊಂಡು 10 ಆಜ್ಞೆಗಳನ್ನ, ತನ್ನ ಗುಣಾತಿಶಯಗಳನ್ನ ಸ್ವಾಮಿ ಏನ್ ಮಾಡ್ತಾನೆ, ಅವ್ರಿಗೆ ಕೊಡ್ತಾನೆ. ಯಾವ ರೀತಿಯಾಗಿ ಕೊಡ್ತಾನೆ ಅಂತ ನೋಡುವಂತ ಸಮಯದಲ್ಲಿ, ತನ್ನ ಜನರು ನನಗೆ ವಿಧೇಯರಾಗ್ಬೇಕು, ತನ್ನೊಂದಿಗೆ ಉತ್ತಮವಾದಂತ ಸಂಬಂಧವನ್ನ ಹೊಂದಿರ್ಬೇಕು. ನೋಡ್ರಿ ಸ್ವಾಮಿ ಯಾವ ರೀತಿಯಾಗಿ, ನೋಡ್ರಿ ದೇವ್ರು ಆತನು ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವವನ್ನು ಬಲ್ಲವನು. ಆತನು ಜನರಾದಂತ ನಮ್ಮೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಳ್ಲಿಕ್ ನೋಡ್ತಾನೆ ಅಂತಂದ್ರೆ ನಾವು ನಿಜವಾಗ್ಲೂ ದೇವ್ರ ಮಕ್ಕಳು ಅನ್ನಿಸ್ಕೊಳಕ್ಕೆ ಎಷ್ಟು ಯೋಗ್ಯರಾಗಿದ್ದೇವೆ. ಆತನು ತನ್ನ ಜನರು ತನಗೆ ವಿಧೇಯರಾಗಿ ತನ್ನೊಂದಿಗೆ ಉತ್ತಮ ಸಂಬಂಧವೊಂದು ಹೊಂದಬೇಕೆಂಬ ಷರತ್ತಿನ ಮೇಲೆ ಆತನ ಅವ್ರನ್ನ ಏನ್ ಮಾಡ್ತಾನೆ, ಯಾಜಕ ವಂಶಸ್ಥರನ್ನಾಗಿ ಕರೀತಾ ಇದ್ದಾನೆ. ಆತನ ಜೊತೆಗೆ ನಾವು ಉತ್ತಮವಾದಂತ ಸಂಬಂಧವನ್ನ ಇಟ್ಕೊಳ್ಬೇಕು. ನಮ್ಮ ಸಂಬಂಧ ಹೇಗಿರ್ಬೇಕು, ನಮ್ಮ ಸಂಬಂಧ ಯಾವಾಗ್ಲೂ ಕೂಡ ನಿಜ ರೂಪದಲ್ಲಿರ್ಬೇಕು. ಸ್ವಾಮಿ ಹೇಗಿದ್ದಾನೋ ಆ ರೀತಿಯಾಗಿ ನಾವಿರ್ಬೇಕು. ಆಗ ನಾವು ಆತನಿಗೆ ಏನಾಗಿರ್ತೀವಿ ಅಂತಂದ್ರೆ ಯಾಜಕ ವಂಶಸ್ಥರಾಗ್ತೀವಿ. ಯಾಜಕರು ಅಂತಂದ್ರೆ ಯಾರು, ದೇವ್ರಿಗೋಸ್ಕರ. ಯಾಜಕನ್ ಯಾರು, ನಮ್ಗೆಲ್ಲ ಮಹಾಯಾಜಕನ್ ಯಾರು, ಯೇಸು ಕ್ರಿಸ್ತನು. ಯಾಜಕನು ಅಂತಂದ್ರೆ ದೇವರ ಕಾರ್ಯಭಾರದಲ್ಲಿ ನಿರತರಾಗಿರೋರು. ನಾವ್ ಇದನ್ನೇ ಮಾಡ್ಬೇಕು. ಯಾಜಕರು ಅಂತಂದ್ರೆ ದೇವರ ಕಾರ್ಯದಲ್ಲಿ ನಿರತರಾಗಿರೋರೇ ಆಗಿರ್ಬೇಕು. ಅದಕ್ಕೆ ಸ್ವಾಮಿ ಇಸ್ರಾಯೇಲರಿಗೆ ನೀವು ಯಾಜಕ ವಂಶಸ್ಥರು, ಪರಿಶುದ್ಧವಾದವರು, ಪರಿಶುದ್ಧತೆ ಅಂತ ಹೇಳುವಾಗ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಿ. ಆತನು ಯಾವ ರೀತಿಯಾಗಿ ಪರಿಶುದ್ಧನಾಗಿದ್ದಾನೆ, ಹಬಕ್ಕೂಕನು ಏನಂತ ಹೇಳ್ತಾನೆ ಅಂತಂದ್ರೆ, ಯೆಹೋವನು ತನ್ನ ಮಂದಿರದಲ್ಲಿದ್ದಾನೆ,
ಯೆಹೋವನು ಪರಿಶುದ್ಧನು, ತನ್ನ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರ್ಲಿ ಎಂಬುದಾಗಿ ಹೇಳ್ತಾನೆ 2:20 ಹಬಕ್ಕೂಕ ಹೇಳ್ತಾನೆ. ನಾವು ಆತನು ಪರಿಶುದ್ಧವಾಗಿ ತನ್ನ ಮಂದಿರದಲ್ಲಿ ಇರ್ಬೇಕಾದ್ರೆ ನಾವು ಎಷ್ಟು ಪರಿಶುದ್ಧರಾಗಿರ್ಬೇಕು. ಆತನು ಪರಿಶುದ್ಧನಾಗಿರಿಂದ ನೀವು ಪರಿಶುದ್ಧರಾಗಿ ಅಂತ ಹೇಳಿರುವಂತ ದೇವರು ಇವತ್ತಿನ ದಿನದಲ್ಲಿ ಆತನ ಆಜ್ಞೆಗಳನ್ನ ಕೊಡ್ಲಿಕ್ಕೆ ಬಂದಿರುವಂತ ಸಮಯದಲ್ಲಿ ಮೊದಲನೇದಾಗಿ ಆತನ ಜೊತೆಗೆ ಆತನ ಜನರು ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಬೇಕು, ಮತ್ತೆ ಯಾಜಕ ವಂಶಸ್ಥರಾಗ್ಬೇಕು, ಪರಿಶುದ್ಧವಾದಂತ ಜನರಾಗಿರ್ಬೇಕು, ಮತ್ತೆ ಸ್ವಕೀಯ ಜನರು ತನ್ನ ಜನರು ಸ್ವಕೀಯ ಜನರು ನನ್ನ ಸ್ವಕೀಯರು ಎಂಬುದಾಗಿ ಸ್ವಾಮಿ ಮಾಡ್ಕೊಳ್ಳಿಕ್ಕೆ ಇಳಿದು ಬರೆದಿದ್ದಾನೆ. ಮತ್ತು ಇನ್ನೊಂದು ವಿಶೇಷವಾದ್ದೇನಪ್ಪಾ ಅಂದ್ರೆ ರಾಜವಂಶಸ್ಥರು. ನಮ್ಮ ದೇವರು ರಾಜ, ಇಡೀ ಲೋಕದ ರಾಜ, ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತ. ಆತನು ನಮ್ಗೆ ಹೇಳ್ತಾನೆ, ನೀವು ರಾಜವಂಶಸ್ಥರಾದಂತ ನಾವು ಕೀಳಾದಂತ ಪಾತ್ರಗಳನ್ನ ಹೇಗ್ ಮಾಡ್ಲಿಕ್ಕಾಗತ್ತೆ, ಕೀಳಾದಂತ ಕೆಲಸಕ್ಕೆ ಹೇಗೆ ಇಳಿಲಿಕ್ಕಾಗತ್ತೆ. ದೇವರು ನಮಗೆ ಕೊಟ್ಟಿರುವಂತ ಧರ್ಮೋಪದೇಶ ಅಂದ್ರೆ ಇಸ್ರಾಯೇಲರಿಗೆ ಬೋಧಿಸಿದಂತ ಈ 10 ಆಜ್ಞೆಗಳು ರಾಜವಂಶಸ್ಥರಾದಂತ ಅವ್ರಿಗೆ ಬೋಧಿಸಿದಾಗ ಅದನ್ನ ಮನವರಿಕೆ ಮಾಡ್ಕೊಳ್ಬೇಕಾಗಿತ್ತು ಅವರು. ಅದಕ್ಕೋಸ್ಕರನೇ ಸ್ವಾಮಿ ಸಿನಾಯಿ ಬೆಟ್ಟಕ್ಕೆ ಇಳಿದು ಬಂದಿದ್ದ. ಆತನ ರಾಜನಾಗಿದ್ದಾನೆ, ಆತನ ರಾಜಾದಿ ರಾಜನು, ಆತನ ಮಕ್ಕಳಾದಂತ ನಾವು ರಾಜನ ಮಕ್ಕಳಾಗ್ಬೇಕಾಗಿತ್ತು. ಅದಕ್ಕೋಸ್ಕರ ಇಸ್ರಾಯೇಲ್ ದೇವರು ಪರಲೋಕ ರಾಜ್ಯವನ್ನ ಬಿಟ್ಟು ಸಮಸ್ತ ದೇವದೂತರೊಂದಿಗೆ ಎಲ್ಲಿಗೆ ಬಂದಿರ್ತಾನೆ ಅಂತಂದ್ರೆ ಹೊರೋಬ್ ಬೆಟ್ಟಕ್ಕೆ ಬಂದಿರ್ತಾನೆ. ಏನಕ್ಕಾಗಿ ಅಂತಂದ್ರೆ ತಾನು ತನ್ನ ಜನರ ಜೊತೆಗೆ ಒಡಂಬಡಿಕೆಯನ್ನ ಮಾಡಿಕೊಂಡು ವಾಗ್ದಾನ ಮಾಡಿ ಷರತ್ತಿನ ಮೇಲೆ ಆಜ್ಞೆಗಳನ್ನ ಕೊಟ್ಟು, ನೀವು ನನಗೆ ಯಾಜಕ ವಂಶಸ್ಥರು, ಮೀಸಲಾದ ಪ್ರಜೆ, ಪರಿಶುದ್ಧ ಜನಾಂಗವು ಎಂಬುದಾಗಿ ನಮ್ಮನ್ನ ಪ್ರತ್ಯೇಕಗೊಳಿಸ್ಲಿಕ್ಕೆ, ಲೋಕದಿಂದ ಪ್ರತ್ಯೇಕಗೊಳಿಸ್ಲಿಕ್ಕೆ, ಇಸ್ರಾಯೇಲನ್ನ ಲೋಕದಿಂದ ಪ್ರತ್ಯೇಕಗೊಳಿಸ್ಲಿಕ್ಕೆ ಸ್ವಾಮಿ ಇಳಿದು ಬಂದಿರ್ತಾನೆ. ಮೀಸಲಾದ ಅಂದ್ರೆ ಪರಿಶುದ್ಧ ಜನರಾಗಿರುವುದರಿಂದ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಮಡಿ ಅಂತ ಹೇಳ್ತಾರೆ, ಮೀಸಲು ಅಂತ ಹೇಳ್ತಾರೆ. ಮಡಿ ಅಂತ ಹೇಳಿದಾಗ ಮಡಿಗೆ ಮಾತ್ರ ಮೀಸಲು, ದೇವ್ರಿಗೆ ಮಾತ್ರ ಮಡಿ ಅಂತ ಒಂದು ಜನರನ್ನಾಗಿ ಸ್ವಾಮಿ ಇಸ್ರಾಯೇಲರನ್ನ ತನಗೆ ಪ್ರತಿಷ್ಠಿಸ್ಕೊಳ್ತಾ ಇದ್ದಾನೆ, ತನಗೆ ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದಾನೆ. ಅದರಲ್ಲೂ ವಿಶೇಷವಾಗಿ ಕಾನಾನ್ ದೇಶದಲ್ಲಿದ್ದಂತ ಅನ್ಯ ಜನರಿಗೆ ಏನಕ್ಕೋಸ್ಕರ ಇವ್ರನ್ನ ಪ್ರತಿಷ್ಠೆಪಡಿಸ್ಕೊಳ್ತಾ ಇದ್ದಾನೆ, ಪರಿಶುದ್ಧರನ್ನಾಗಿ ಮಾಡ್ತಾ ಇದ್ದಾನೆ. ಇವ್ರನ್ನೆಲ್ಲ ಸಪ್ರೇಟ್ ಆಗಿ ಆರಿಸ್ಕೊಂಡು ಲೋಕದಿಂದ ಪ್ರತ್ಯೇಕಗೊಳಿಸಿ ಇವ್ರನ್ನ ತನಗೆ ಮೀಸಲನ್ನಾದಂತ ಜನಾಂಗವನ್ನಾಗಿ ಯಾಕೆ ಮಾಡ್ಕೊಳ್ತಾ ಇದ್ದಾನೆ ಅಂತಂದ್ರೆ, ಆ ಜನಾಂಗದವರು ಅಂದ್ರೆ ಇಸ್ರಾಯೇಲ್ ಜನಾಂಗದವರು ಇಡೀ ಲೋಕಕ್ಕೆ ಆತನ ಸುವಾರ್ತೆಯನ್ನ ಸಾರ್ಬೇಕಾಗತ್ತೆ. ಇಲ್ಲಿ ಕಾನಾನ್ಯರ ಗುಣ ಸ್ವಭಾವ ಏನಾಗಿತ್ತು? ಅವರು ವಿಗ್ರಹಾರಾಧಕರಾಗಿದ್ರು, ಆಮೇಲೆ ಇಚ್ಛೆಯಿಂದ ಮುಳುಗು ಹೋಗಿದ್ರು, ಎಲ್ಲಾ ರೀತಿಯಾದಂತ ದುಷ್ಟತನ, ಎಲ್ಲಾ ರೀತಿಯಾದಂತ ಅಯೋಗ್ಯತನ. ಅವರ ಒಂದು ದೇವ್ರು ಹೇಳ್ತಾನೆ, ಈ ಅಮೆರಿಕರ ಪೂರ್ಣ ಪಾಪ ಎಷ್ಟಿತ್ತು ಅಂತಂದ್ರೆ ಅವ್ರನ್ನ ಸಂಪೂರ್ಣವಾಗಿ ಯೆಹೋವನ ಸಭೆಯಲ್ಲಿ ಸೇರಿಸಬಾರ್ದು, ಯೆಹೋವನ್ಗೂ ಆತನಿಗೂ ಯುಗಾಂತರವರೆಗೂ ಯುದ್ಧ ಇರುತ್ತೆ ಅಂತಂದ್ರೆ ಅವರ ಒಂದು ಕೃತ್ಯಗಳು ಎಷ್ಟಿತ್ತು ಅಂತ ನೋಡ್ಕೊಳ್ಳಿ. ಆ ಕೃತ್ಯಗಳನ್ನ ತೆಗೆದು ಹಾಕಿ ಜೀವ ಸ್ವರೂಪನಾದಂತ ದೇವರ ಗುಣಾತಿಶಯಗಳನ್ನ ಅವರಲ್ಲಿ ತುಂಬಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾನೆ, ಸತ್ಯದೇವರಾದಂತ ತನ್ನ ಗುಣಾತಿಶಯಗಳನ್ನ ಮೊದಲನೇದಾಗಿ ಈ ರಾಜವಂಶಸ್ಥರಾದಂತ ಇಸ್ರಾಯೇಲರು ತಿಳ್ಕೊಳ್ಬೇಕಾಗಿತ್ತು. ನಾವು ರಾಜವಂಶಸ್ಥರು, ದೇವರು ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ, ಆತನು ನಮ್ಮನ್ನ ಸ್ವಕೀಯ ಜನರನ್ನಾಗಿ ಮಾಡ್ಕೊಂಡಿದ್ದಾನೆ, ಮೀಸಲಾದ ಪ್ರಜೆಯನ್ನಾಗಿ ನಮ್ಮನ್ನ ಮಾಡ್ಕೊಂಡಿದ್ದಾನೆ ಎನ್ನುವಂತ ಮನಸ್ಸು ಇವರಲ್ಲಿ ಇರ್ಬೇಕಾಗಿತ್ತು. ಅದಕ್ಕೆ ಪೇತ್ರನ್ ಹೇಳ್ತಾನೆ, ನೋಡೋಣ ಪೇತ್ರನ್ ಯಾವ ರೀತಿಯಾಗಿ ಹೇಳ್ತಾನೆ ಅಂತ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ, 9 ಮತ್ತು 10ನೇ ವಚನ. 1 ಪೇತ್ರ 2ನೇ ಅಧ್ಯಾಯ 9 ಮತ್ತು 10ನೇ ವಚನ. 9 ಮತ್ತು 10ನೇ ವಚನ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ಪ್ರಜೆ ಆಗಿರಲಿಲ್ಲ. ಇಲ್ಲಿ ಈ ಒಂದು ವಿಚಾರವನ್ನ ನಾವು ಮನೆಗೆ ಕಾಣೋಣ. ಆಮೇಲೆ 10ನೇ ವಚನ ಆಮೇಲೆ ಓದ್ರಿ. ಇಲ್ಲಿ ದೇವ್ರು ನಮಗೆ ಒಂದಷ್ಟು ಟೈಟಲ್ಗಳನ್ನ ಕೊಡ್ತಾ ಇದ್ದಾನೆ. ಏನಂತ ಟೈಟಲ್ ಕೊಡ್ತಾನೆ ನೋಡೋಣ.
ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸೊಕ್ಕೆಯ ಪ್ರಜೆಯೂ ಆಗಿದ್ದೀರಿ ಎಂಬುದಾಗಿ. ಈ ಒಂದು ಎಲ್ಲಾ ಗುಣಗಳು ಯಾರ ಹೆಸರಿನಿಂದ ಇದೆ? ಕ್ರಿಸ್ತನ ಗುಣಾತಿಶಯಗಳು. ನಮ್ಮನ್ನ ಈ ಲೋಕದಲ್ಲಿ ನಮ್ಮನ್ನೇ ಆಗ್ಲಿ ಅಂದು ಇಸ್ರಾಯೇಲರನ್ನ ಕರೆದಂತ ದೇವರು ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡ್ಲಿಕ್ಕೆ ನಮ್ಮನ್ನ ಕರೆದಿದ್ದಾನೆ. ಆತನ ಗುಣಾತಿಶಯಗಳು ಹೇಗಿದೆ? ಆತನು ಪರಿಶುದ್ಧನಾಗಿದ್ದಾನೆ, ನಾವು ಪರಿಶುದ್ಧನಾಗಿರ್ಬೇಕು. ಆತನು ನಮಗೋಸ್ಕರ ಮೀಸಲಾಗಿದ್ದಾನೆ, ಆತನು ನಮ್ ದೇವರಾಗಿದ್ದಾನೆ, ನಾವು ಆತನ ಪ್ರಜೆಗಳಾಗಿರ್ಬೇಕು. ಇದಕ್ಕೋಸ್ಕರ ಸ್ವಾಮಿ ಏನ್ ಮಾಡಿದಾನೆ? ನಮ್ಮನ್ನ ಕತ್ತಲೆ ಒಳಗಿಂದ, ಕತ್ತಲೆ ಎಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಕತ್ತಲೆಯಿಂದ ಆ ಕ್ಷಣಕ್ಕೆ ಕತ್ತಲು ಅಂತಲ್ಲ, ಕೆಟ್ಟ ಕೃತ್ಯಗಳಿಂದ ನಾವು ಹಿಂದೆ ಯಾವ ರೀತಿಯಾದಂತಹ ಗುಣಾತಿಶಯಗಳನ್ನ ಹೊಂದ್ಕೊಂಡಿದ್ವಿ ಕ್ರಿಸ್ತನನ್ನ ಸ್ವೀಕಾರ ಮಾಡ್ಲಿಕ್ಕೂ ಮೊದಲಾಗಿ. ಈಗ ಐಗುಪ್ತರ ದೇಶದಲ್ಲಿ ಇದ್ದಂತ ಇಸ್ರಾಯೇಲರು ಯಾವ ರೀತಿಯಾದಂತ ಸ್ಥಿತಿಗತಿಯಲ್ಲಿದ್ರು? ಯಾರೋ ಅದ್ರಲ್ಲಿ ಒಬ್ರು ಸೃಷ್ಟಿಕರ್ತನಾದಂತ ಯೆಹೋವನ ಬಗ್ಗೆ, ತಮ್ಮ ದೇವರ ಬಗ್ಗೆ ತಿಳ್ಕೊಂಡಿದ್ರು. ಎಲ್ಲರಿಗೂ ಆ ಜ್ಞಾನ ಇರ್ಲಿಲ್ಲ. ಎಲ್ರಿಗೂ ಇರ್ಲಿಲ್ಲ. ಕೆಲವಾರು ಜನ ಮಾತ್ರ ದೇವರ ಗುಣಾತಿಶಯಗಳನ್ನ ತಿಳ್ಕೊಂಡಿದ್ರು. ಅವ್ರು ಮಾತ್ರ ಏನ್ ಮಾಡ್ತಾ ಇದ್ರು? ದೇವ್ರಿಗೆ ಮೊರೆ ಹಿಡ್ತಾ ಇದ್ರು. ಇವತ್ತಿನ ದಿನದಲ್ಲಿ ನಮ್ಮ ಒಂದು ಜೀವಿತ ಹೇಗಿದೆ ಅಂತಂದ್ರೆ, ನಾವು ಇಸ್ರಾಯೇಲ್ ರೀತಿಯಲ್ಲೇ ನಾವಿದೀವ? ನಮ್ಮನ್ನ ದೇವ್ರು ಕತ್ತಲೆ ಒಳಗಿಂದ ಕರೆದಿದ್ದಾನೆ. ಆ ಸ್ವಾಮಿ ಆ ಘೋರವಾದಂತ ಆ ಒಂದು ಬಿಟ್ಟಿ ಕೆಲಸ ಮಾಡುವಂತ, ಕಬ್ಬಿಣವನ್ನು ಕರಗಿಸುವಂತ ಆ ಬಿಟ್ಟಿ ಕೆಲಸದಿಂದ ಸ್ವಾಮಿ ಆ ಕತ್ತಲೆ ಒಳಗಿಂದ ಕರೆದು ಇವ್ರಿಗೆ ಆಶ್ಚರ್ಯಕರವಾದಂತ ಬೆಳಕನ್ನ ತೋರಿಸಿ, ಆಶ್ಚರ್ಯ ಅಂತ ನನಗೆ ಏನಾಗುತ್ತೆ, ನಮ್ಗೊಂಥರ ಏನಾದ್ರೂ ವಿಚಾರ ಗೊತ್ತಾದ ತಕ್ಷಣ, ಏನಾದ್ರೂ ಸಡನ್ಲಿ ಯಾವ್ದಾದ್ರು ವಿಚಾರ ತಿಳಿಸಲ್ಪಡ್ತಂದ್ರೆ ನಾವೇನ್ ಮಾಡ್ತೀವಿ? ಆಶ್ಚರ್ಯ. ಅಂತ ಆಶ್ಚರ್ಯಕರವಾದಂತ ಬೆಳಕಿನಲ್ಲಿ ನಡೆಸಲಿಕ್ಕೆ ಸ್ವಾಮಿ ಇಸ್ರಾಯೇಲರನ್ನ ಕರೆದಿದ್ದಾನೆ. ಕತ್ತಲೆ ಒಳಗಿಂದ ಕರೆದಿದ್ದಾನೆ, ಅವ್ರ ಕಷ್ಟ ಸಂಕಟಗಳಿಂದ ಕರೆದಿದ್ದಾನೆ, ಅವ್ರ ದುಃಖಗಳಿಂದ ಕರೆದಿದ್ದಾನೆ, ಬಿಟ್ಟಿ ಕೆಲಸದಿಂದ ಕರೆದಿದ್ದಾನೆ. ಇದೆಲ್ಲದನ್ನ ಕರೆದು ತಾನು ತನ್ನ ಜನರಾದಂತ ಇಸ್ರಾಯೇಲರನ್ನ, ನನ್ನ ಜನರು ನೀವು, ಗುಲಾಮರನ್ನ ಸ್ವಾಮಿ ರಾಜಾದಿರಾಜನಾದಂತ ದೇವರು ಗುಲಾಮರಾಗಿದ್ದಂತ ಇಸ್ರಾಯೇಲರನ್ನ, ನೀವು ನನ್ನ ಜನರು, ನೀವು ನನಗೆ ಸಕ್ರಿಯ ಪ್ರಜೆಗಳು, ನಾನು ನಿಮಗೆ ದೇವರಾಗಿರ್ತೀನಿ, ನೀವು ನನಗೆ ಪ್ರಜೆಗಳಾಗಿರ್ರಿ ಎಂಬುದಾಗಿ ಸ್ವಾಮಿ ಕರೆದು ಇಸ್ರಾಯೇಲರ ಜೊತೆಗೆ ಒಡಂಬಡಿಕೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ತಕ್ಕಾಗೆ ವಾಗ್ದಾನಗಳನ್ನ ಕೊಡ್ತಾ ಇದ್ದಾನೆ. ನೀವು ನನಗೆ ಮೀಸಲಾದ ಜನರು, ಈ ಭೂಮಿಯೆಲ್ಲಾ ನಂದು, ಸಮಸ್ತ ಭೂಮಿಯೂ ನಂದೇ, ನೀವು ನನಗೆ ಪ್ರಜೆಗಳಾಗಿದ್ದೀರಾ, ನಾನ್ ನಿಮ್ಗೆ ದೇವರಾಗಿರ್ತೀನಿ ಎಂಬುದಾಗಿ ಸ್ವಾಮಿ ಏನ್ ಮಾಡಿದ? ನಮ್ಮನ್ನ ಕರೆದಿದ್ದಾನೆ. ಅಂದು ಇಸ್ರಾಯೇಲರನ್ನ ಕರೆದಿದ್ದಾನೆ. ಇವತ್ತಿನ ದಿನದಲ್ಲಿ ನಮ್ಮನ್ನು ಕೂಡ ಅದೇ ರೀತಿಯಾಗಿ ಕರೆದಿದ್ದಾನೆ. ಆದ್ರೆ ನಾವು, ನಮ್ಮ ಪಾತ್ರ ಏನು ನೋಡ್ರಿ. ಈ ಒಂದು ದೇವರ ಗುಣಾತಿಶಯಗಳನ್ನ ಪ್ರಚಾರ ಮಾಡ್ಲಿಕ್ಕೆ ಸ್ವಾಮಿ ಅವ್ರನ್ನ ಸಿದ್ಧಪಡಿಸ್ತಾ ಇದ್ದಾನೆ. 1 ವರ್ಷಗಳ ಕಾಲ ತೆಗೆದುಕೊಂಡು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಅವ್ರನ್ನ ತನ್ನ ಗುಣಾತಿಶಯಗಳನ್ನ ತಿಳಿಸ್ತಾ ಅವ್ರನ್ನ ಏನ್ ಮಾಡ್ತಾ ಇದ್ದಾನೆ? ರೆಡಿ ಮಾಡ್ತಾ ಇದ್ದಾನೆ. ಯಾಕೆಂತಂದ್ರೆ ಅವರು ಕಾನೂನಾತ್ಮಕ ವಿಚಾರಗಳನ್ನ ತಿಳ್ಕೊಳ್ಬೇಕಾಗಿತ್ತು. ಕಾನೂನು ಏನು ಅಂತಾನೆ ಗೊತ್ತಿರ್ಲಿಲ್ಲ. ಅವ್ರು ಗುಲಾಮರಾಗಿದ್ದವ್ರು, ಅವರು ಐಗುಪ್ತ ದೇಶದವ್ರು ಇವ್ರಿಗೆ ದೊರೆತನ ಮಾಡ್ತಾ ಇದ್ರು. ಅವ್ರು ಕಾನೂನು ವ್ಯವಸ್ಥೆ ಏನದೇ ಗೊತ್ತಿರ್ಲಿಲ್ಲ. ಅವ್ರ ಏನ್ ಮಾಡ್ತಾ ಇದ್ರು? ಕತ್ತೆಗಳಂಗ್ ದುಡಿತಾ ಇದ್ರು, ಕತ್ತೆಗಳಂಗ್ ತಿಂತಾ ಇದ್ರು. ಅವ್ರ ಏನ್ ಮಾಡ್ತಾ ಇದ್ರು? ಅವ್ರ ಒಂದು ಅಧೀನದಲ್ಲಿ ಇದ್ರು. ಮಾಡು ಅಂದ್ರೆ ಮಾಡ್ತಾ ಇದ್ರು, ಬಿಡು ಅಂದ್ರೆ ಬಿಡ್ತಾ ಇದ್ರು. ಕಾನೂನು ವ್ಯವಸ್ಥೆ ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ. ಅಂತ ಜನಾಂಗಗಳಿಗೆ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಕಾನೂನು ವ್ಯವಸ್ಥಾಪಿಕವಾದಂತ ಒಂದು ಕಾನೂನ್ನ ಅವ್ರಿಗೆ ಏನ್ ಮಾಡ್ತಾ ಇದ್ದಾನೆ? ತಿಳಿಸ್ಕೊಡ್ತಾ ಇದ್ದಾನೆ. ಇದು ಅವ್ರಿಗೆ ದೊರೆತಂತ ಭಾಗ್ಯ. ಅವರು ಮೀಸಲಾದಂತ ಪ್ರಜೆ, ಸಕ್ರಿಯ ಜನರು. ಅಂತ ಒಂದು ಗುಲಾಮತ್ವದಲ್ಲಿದ್ದಂತ ಅವ್ರನ್ನ ಸ್ವಾಮಿ ಆರಿಸ್ಕೊಂಡು ಈ ರೀತಿಯಾಗಿ ಸ್ವಾಮಿ ಅವ್ರಿಗೆ ಒಂದು ವಿಶೇಷವಾದಂತ ಒಂದು ವರಗಳನ್ನ ಕೊಟ್ಟು ಅವ್ರನ್ನ ವಿಶೇಷವಾದಂತ ಜನಾಂಗವನ್ನಾಗಿ ಸ್ವಾಮಿ ಮಾಡ್ಕೊಂಡು ಅವ್ರ ಜೊತೆಗೆ ಒಡಂಬಡಿಕೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಅಂತಂದ್ರೆ, ನಮ್ ದೇವ್ರು ಎಂಥ ಒಳ್ಳೆ ದೇವ್ರು. ಆತನ ಗುಣಾತಿಶಯಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ರೆ ನಮ್ಮಲ್ಲಿರುವಂತ ಪಾಪ, ನಮ್ಮಲ್ಲಿರುವಂತ ಎಲ್ಲಾ ರೀತಿಯಾದಂತ ದುಷ್ಟತನ ಕ್ರಿಸ್ತನ ಕಾಲ್ ಕೆಳಗೆ ನೀರ್ನೋಪಾಯದಲ್ಲಿ ಹರಿದು ಹೋಗ್ಬೇಕು. ಆತನ ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ. ಕ್ರೈಸ್ತರಾದಂತ ನಮಗೆ ಅಂದು ಇಸ್ರಾಯೇಲರಿಗೆ ಅದೇ ಮಾರ್ಗದರ್ಶನ, ಇಂದು ಕೂಡ ಅದೇ ಮಾರ್ಗದರ್ಶನ ನಮಗಿದೆ. ನೋಡ್ರಿ, ಈ ಒಡಂಬಡಿಕೆಯು ದೇವರು ಹಾಗೂ ಆತನ ಜನರ ನಡುವೆ
ಕಾನೂನಾತ್ಮಕವಾದ ಪ್ರತಿಷ್ಠಾಪನೆಯಾಗಿತ್ತು. ನಾನು ನಿಮ್ಮ ದೇವರಾಗಿರುವೆನು, ನೀವು ನನಗೆ ಪ್ರಜೆಗಳಾಗಿರುವಿರಿ ಎಂದು ಈ ಒಡಂಬಡಿಕೆಯ ಸಾಮಾನ್ಯ ಸೂತ್ರವಾಗಿತ್ತು. ಈ ಎಲ್ಲಾ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಂತ ಎಲ್ಲಾ ವ್ಯವಸ್ಥೆಯು ಒಂದೇ ವಾಕ್ಯದ ಮೇಲೆ ಆಧಾರಗೊಂಡಿತ್ತು. ನೀವು ನನ್ನ ಪ್ರಜೆಗಳು, ನಾನ್ ನಿಮ್ ದೇವರು. ನಾನ್ ನಿಮ್ಮನ್ನ ನಡೆಸಲಿಕ್ಕೆ ಈ ಸೂತ್ರಗಳನ್ನ ಕೊಡ್ತಾ ಇದ್ದೀನಿ. ನಾನು ದೇವರಾಗಿರೋದ್ರಿಂದ, ನೀವು ನನ್ನ ಜನರಾಗಿರೋದ್ರಿಂದ ಈ ಸೂತ್ರದ ಮಾರ್ಗದಲ್ಲಿ ನೀವು ನಡೆದು ಹೋಗ್ಬೇಕು ಎಂಬುವಂಥದ್ದು ದೇವರ ಉದ್ದೇಶವಾಗಿತ್ತು. ಇದನ್ನ ನಾವು ವಿಮೋಚನಾ ಕಾಂಡದಲ್ಲಿ ನೋಡ್ತೀವಿ, ಯಾಜಕ ಕಾಂಡದಲ್ಲಿ ನೋಡ್ತೀವಿ, ಇಬ್ರಿಯರ ಪುಸ್ತಕದಲ್ಲಿ ನೋಡ್ತೀವಿ, ಪ್ರಕಟಣೆ ಪುಸ್ತಕದಲ್ಲೂ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀವಿ. ಇವತ್ತಿನ ದಿನದಲ್ಲಿ ಇವಾಗ ಏನ್ ನೋಡ್ತಾ ಇದೀವಿ? ದೇವರ ಸ್ವಕೀಯ ಪ್ರಜೆಗಳು, ಮೀಸಲಾದ ಪರಿಶುದ್ಧ ಜನಾಂಗವು ಆಗಿರುವುದು ಆತನು ನಮಗೆ ವಿಶೇಷವಾಗಿ ನೀಡಿರುವ ಅವಕಾಶಗಳವಾಗಿದೆಯಲ್ಲವೇ? ಇದರಿಂದಾಗಿ ನಾವು ವಿಶೇಷವಾದ ಯಾವ ಜವಾಬ್ದಾರಿಯನ್ನು ಹೊಂದಿದ್ದೇವೆ? ನೋಡ್ರಿ, ಇಸ್ರಾಯೇಲ್ರನ್ನ ಆವತ್ತಿನಲ್ಲಿ ಇಸ್ರಾಯೇಲ್ರಿಗೆ ಆ ಒಂದು ಪೌಲನ್ ಹೇಳ್ತಾನೆ, ಏನಂತ ಹೇಳ್ತಾನೆ? ಕೊರಿಂಥ ಸಭೆದವ್ರಿಗೆ, ಇಸ್ರಾಯೇಲ್ರಿಗೆ ಅಂದು ಸಂಭವಿಸಿದಂತ ಎಲ್ಲಾ ವಿಚಾರಗಳು ನಮಗೆ ನಿದರ್ಶನ ರೂಪವಾಗಿದೆ ಎಂಬುದಾಗಿ ಹೇಳುವಾಗ, ಅವ್ರಿಗೆ ಏನೇನು ಸಂಭವಿಸ್ತೋ ಅದು ನಮಗೂ ಸಂಭವಿಸ್ತವೆ. ಈ ಒಂದು ಅವಕಾಶದಲ್ಲಿ ದೇವರು ನಮ್ಮನ್ನ ಮೀಸಲಾದಂತ ಪರಿಶುದ್ಧ ಜನಾಂಗವು, ಸಕ್ರಿಯ ಪ್ರಜೆಗಳು, ಆತನಿಗೆ ಆತನು ನಮಗೆ ನೀಡಿರುವಂತ ಈ ವಿಶೇಷವಾದಂತ ಅವಕಾಶವಾಗಿದೆಯಲ್ವ? ಎಂತ ಅವಕಾಶವಾಗಿದೆಯಲ್ವಾ? ಇದರಿಂದಾಗಿ ನಾವು ವಿಶೇಷವಾದ ಯಾವ ಜವಾಬ್ದಾರಿಯನ್ನು ಹೊಂದಿದ್ದೇವೆ? ನಮಗೆ ಯಾವ ಜವಾಬ್ದಾರಿ ಇದೆ? ಅಂದು ಇಸ್ರಾಯೇಲರಿಗೆ ಕಾನಾನ್ಯರ ಎಲ್ಲಾ ರೀತಿಯಾದಂತ ವಿಗ್ರಹಾರಾಧನೆಯನ್ನ ಸದೆಬಡಿಲಿಕ್ಕೆ ಕೊಟ್ಟಂತ ಆ ಜವಾಬ್ದಾರಿಕೆ ಇಂದು ನಮ್ಮ ಮೇಲಿದೆ. ನಮ್ಮಲ್ಲಿ ಇದನ್ನ ಮಾಡ್ಲಿಕ್ಕೆ ಎಲೆನ್ ವೈಟ್ ಹೇಳ್ತಾರೆ, ಇದನ್ನ ಮಾಡ್ಲಿಕ್ಕೆ ಒಳ್ಳೆ ಹೃದಯ ಉಳ್ಳುವಂತ ಸ್ತ್ರೀ ಪುರುಷರು ಬೇಕು ಅಂತ ಹೇಳ್ತಾರೆ. ಅಂತವ್ರು ನಾವಾಗಿದ್ದೀವ? ನಾವು ಈ ಒಂದು ಸಂದೇಶವನ್ನ ಜಗತ್ತು ಕೊಡ್ಬೇಕು. ನಮ್ಮ ಸಭೆಗಳಲ್ಲಿ ನೋಡ್ತಿರಲ್ಲ, ಆ ಆಡಂಬರವೇನು, ಅವ್ರು ಹಾಕೊಳ್ಳುವಂತ ಬಟ್ಟೆ ಏನು, ಅವ್ರು ಡ್ರೆಸ್ ಮಾಡ್ಕೊಳ್ಳುವಂತ ರೀತಿ ಏನು, ಇದನ್ನೆಲ್ಲ ನೋಡಿದ್ರೆ ಜಗತ್ತಿಗೆ ನಾವು ಯಾವ ಸಂದೇಶವನ್ನ ಕೊಡ್ತಾ ಇದೀವಿ? ಇಸ್ರಾಯೇಲರು ಅವತ್ತಿನಲ್ಲಿ ಇಸ್ರಾಯೇಲರು ಆ ರೀತಿಯಾದಂತ ಸಂದೇಶವನ್ನ ತೆಗೆದುಕೊಂಡು ಹೋಗ್ಲಿಲ್ಲ. ಅವ್ರ ಪರಿಸ್ಥಿತಿ ಏನಾಯ್ತು? ಸ್ವತಃ ಯೇಸು ಸ್ವಾಮಿನೇ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ 40 ವರ್ಷಗಳ ಕಾಲ ಅವ್ರ ಜೊತೆಗಿದ್ದು ಬೇಕಾದಂತ ಮನ್ನವನ್ನ ಕೊಟ್ಟು ಅವ್ರನ್ನ ಪೋಷಿಸಿ ಸಂರಕ್ಷಣೆ ಮಾಡಿದಂತ ಅವರೇ ರಕ್ಷಣೆಯನ್ನ ಹೊಂದಲಿಲ್ಲ ಅಂತಂದ್ರೆ ನಿಮ್ಮ ಗತಿ ಏನು? ಅದಕ್ಕೆ ಪೌಲನ್ ಹೇಳ್ತಾನೆ, ಸುವಾರ್ತೆ ಋಣ ನನ್ನ ಮೇಲಿದೆ, ನಾನ್ ಅದನ್ನ ತೀರಿಸ್ಲಿಲ್ಲ ಅಂತಂದ್ರೆ, ಅದನ್ನ ಮಾಡ್ಲಿಲ್ಲ ಅಂದ್ರೆ ನನ್ನ ಗತಿ ಏನು? ಇವತ್ತಿನಲ್ಲಿ ಆ ಒಂದು ಜವಾಬ್ದಾರಿ ನಮ್ಗಿದೆಯಲ್ಲ. ನಾವ್ ಹೇಳ್ಕೊತೀವಲ್ಲ, ಎಷ್ಟ್ ಚೆನ್ನಾಗಿ ಹೇಳ್ತೀವಿ, ಪ್ರಸಂಗ ಮಾಡ್ತೀವಿ, ಏನಂತ? ನಾವು ಮೀಸಲಾದ ಜನರು, ದೇವರ ಸಕ್ರಿಯ ಪ್ರಜೆಗಳು, ಯಾಜಕ ವಂಶಸ್ಥರು ಎಂಬುದಾಗಿ ನಾವು ಕೊಚ್ಕೊಳ್ತೀವಲ್ಲ. ಆದ್ರೆ ಅದ್ರ ಮೇಲಿದೆಯಲ್ಲ, ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರು, ಕತ್ತಲೊಳಗಿಂದ ನಮ್ಮನ್ನು ಕರೆದವನು ಆತನು, ನಮಗೂ ಇಷ್ಟು ಸಂಪತ್ತನ್ನ ಕೊಟ್ಟಿರೋನು ಆತನು. ಅದನ್ನ ಈ ಲೋಕದಲ್ಲಿ ಪ್ರಚಾರ ಪಡಿಸ್ಬೇಕು ಅಂತಾನೆ ಸ್ವಾಮಿ ನಮ್ಗೆ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಇದನ್ನ ಮರೆತು ನಾವು ಕೆಳಗಡೆ ಇರೋದ್ ಮಾತ್ರ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ನಾವು ಮಾಡೋದೆಲ್ಲ ಕೆಟ್ಟ ಕೆಲಸ. ನಮ್ಮ ಮಕ್ಕಳಿಗೆ ಯಾವಾಗ್ಲೂ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಸೈತಾನ್ ಅಂತಂದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಸೈತಾನ್ ಅಂದ್ರೆ ಕೋಪ ಬರುತ್ತೆ. ಯಾಕ್ರಿ ಮಿಸ್ ನನ್ ಸೈತಾನ ಅಂತಂತೀರ? ಆಮೇಲೆ ನಾನು ಹೇಳ್ತೀನಿ, ಅಲ್ಲಪ್ಪ, ನೀನ್ ಸುಳ್ಳು ಹೇಳ್ದೆ ಮೋಸ ಮಾಡಿದೆ, ಸುಳ್ಳು ಹೇಳ್ದೆ ಮೋಸ ಮಾಡಿದ್ಮೇಲೆ ಆ ಗುಣ ಯಾರ್ದು ಅಂತ ಕೇಳಿದ್ರೆ ಅದು ಸೈತಾನ್ ಅಂತ ಮಿಸ್ ಅಂತ. ಹಾಗಾದ್ಮೇಲೆ ನೀನ್ ಏನ್ ಹೇಳ್ದೆ? ನಾನು ಸುಳ್ಳು ಹೇಳ್ದೆ ಮಿಸ್ ಅಂತಂದ್ರೆ ನಿನ್ ಏನ್ ಕರಿಬೇಕು? ಸೈತಾನ್. ಒಪ್ಕೊಳ್ತೇವೆ ಮಕ್ಕಳು. ಇವತ್ತಿನಲ್ಲಿ ಸ್ವಾಮಿ ನಮ್ಮನ್ನೇನ್ ಕರಿಬೇಕು? ನಮಗ್ ದೇವ್ರು ಕೊಟ್ಟಿದೆ ನಮ್ಗೆ ಮೀಸಲಾದಂತ ಪ್ರಜೆ, ಸಕ್ರಿಯ ಜನಗಳು, ಪರಿಶುದ್ಧ ಜನಾಂಗ ಎಂಬುದಾಗಿ ಸ್ವಾಮಿ ನಮ್ಮನ್ನ ಪೇತ್ರನ ಮುಖಾಂತರವಾಗಿ ಮಾತಾಡಿಸುವಾಗ ನಮ್ಮನ್ನ ಸ್ವಾಮಿ ಇವತ್ತಿನಲ್ಲಿ ಏನ್ ಮಾತಾಡ್ಬೇಕು, ಏನ್ ಅನ್ಬೇಕು? ಸ್ವಾಮಿ ನಮ್ ಜವಾಬ್ದಾರಿ ಏನಿದೆ? ನಮ್ ಜವಾಬ್ದಾರಿ ಏನು? ನಮ್ಮ ಒಂದು ವಿಚಾರಗಳು ಏನು? ಯಾವ ರೀತಿಯಾಗಿ ನಾವು ಕ್ರಿಸ್ತನಲ್ಲಿದ್ರೆ ನಮ್ಮಲ್ಲಿರುವಂತ ಎಲ್ಲಾ ಕೆಟ್ಟ ಗುಣಗಳು ಕ್ರಿಸ್ತನ್ನ ನೋಡ್ತಾ ಆತರಂತೆ ನಾವು ಬದಲಾಗ್ಬೇಕು ಅಂತಿರೋ ಮಾತ್ರ ದೇವ್ರು ಈ ಜವಾಬ್ದಾರಿಯನ್ನ ವಹಿಸ್ಕೊಳ್ತಾನೆ. ಯಾವುದು? ಈ ಲೋಕಕ್ಕೆ 3ನೇ ದೂತನ ಸಂದೇಶವನ್ನ, 3 ದೂತರ ಸಂದೇಶವನ್ನ ವಹಿಸ್ಕೊಡೋದು ಯಾರಿಗೆ ಅಂತಂದ್ರೆ ಆತನ ಆಜ್ಞೆಗಳನ್ನ ಕಾಯುವಂತ ಕಾವಲುಗಾರರಿದ್ದಾರೆ.
ಆ ಕಾವಲುಗಾರರು ಮಾತ್ರ ಈ ಜವಾಬ್ದಾರಿನ ವಹಿಸ್ಕೊಳ್ತಾರೆ ವಿನಃ ಎಲ್ರಿಗೂ ವಹಿಸ್ಕೊಡಲ್ಲ. ಅಡ್ವೆಂಟಿಸ್ಟರಾದಂತ ನಾವು ಆತನ ಆಜ್ಞೆಗಳನ್ನ ಕಾಯುವಂತ ಕಾವಲುಗಾರರಾಗಿದ್ದೀವಿ. ಅಂದು ದೇವ್ರು ಇಸ್ರಾಯೇಲರಿಗೆ ನನ್ನ ಆಜ್ಞೆಗಳನ್ನ ಕಾಯಿರಿ, ಈ ಆಜ್ಞೆಗಳ ಮುಖಾಂತರವಾಗಿ ಕಾನಾನ್ ದೇಶಕ್ಕೆ ಬೆಳಕುಂಟಾಗ್ಲಿ, ಆ 7 ಜನಾಂಗಗಳಿಗೂ ನನ್ನ ಒಂದು ಗುಣಾತಿಶಯಗಳನ್ನ ತಿಳಿಸಿ ಅಂತ ಹೇಳಿದ್ರು. ಆದ್ರೆ ಅವ್ರಿಗಿಂತ ಕೆಟ್ಟವರಾಗಿದ್ರು ಅಂತ ನಾವು ಮುಂದೆ ಕಲಿತಾ ಹೋಗ್ತೀವಿ. ಇವತ್ತಿನಲ್ಲಿ ನಮಗ್ ಕೊಟ್ಟಿರುವಂತ ಈ ವರದಾನಗಳನ್ನ ನಾವು ಅನ್ಯ ಜನಾಂಗಗಳಿಗಿಂತ ಕೆಟ್ಟವರಾದ್ರೆ ನಮ್ಮ ಪರಿಸ್ಥಿತಿಗಳು ಏನು ಅದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಕೊನೆಯದಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಅವರು, ಇದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳಿದ್ರೆ ನಮ್ಮ ಗತಿ ಏನು? ನಮ್ಮ ಗತಿನೂ ಅದೇ ಹೋಗತಿ, ನಾವು ಪರಲೋಕಕ್ಕೆ ಹೋಗ್ತೀವಿ ಅನ್ನುವಂತ ಮನಸ್ಸನ್ನ ಬಿಟ್ಟು ನಾವು ಎಲ್ಲವನ್ನ ಮಾಡಿದ್ರೆ ನಾವು ಪರಲೋಕಕ್ಕೆ ಹೋಗಲ್ಲ. ನಾವು ಪರಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಮೊದಲನೇದಾಗಿ ಸ್ವಾಮಿ ಏನ್ ಹೇಳ್ತಾನೋ ಅದನ್ನ ನಾವು ಮಾಡಿ ಅದ್ರ ಚಿತ್ತಕ್ಕನುಸಾರ ನಡ್ಕೊಂಡ್ರೆ ಮಾತ್ರ ನೀತಿ ಸೂರ್ಯನ ಪರಲೋಕ ರಾಜ್ಯದಲ್ಲಿ ನಾವು ಎದುರ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವೆಲ್ಲರೂ ಕೂಡ ಏನಾಗ್ತೀವಿ, ಬೂದಿ ಆಗೋಗ್ತೀವಿ. ನಾವು ಬೂದಿ ಆಗ್ಬೇಕು ಅನ್ನೋದು ದೇವರ ಚಿತ್ತವಲ್ಲ. ನಾವು ಸ್ವರ್ಗ ಸಾಮ್ರಾಜ್ಯವನ್ನ ಸೇರಿ ಆತನ ಜೊತೆಗೆ ಯುಗಾಂತರವರೆಗೂ ಜೀವಿಸ್ಬೇಕು ಅನ್ನೋದು ಆತನ ಚಿತ್ತ. ಅದಕ್ಕೋಸ್ಕರ ದೇವರು ನಮ್ಮನ್ನೆಲ್ಲ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಈ ಸಮಯವನ್ನ ಕೊಟ್ಟಂತ ನನ್ನ ಸರ್ವಶಕ್ತನಾದಂತಹ ದೇವರಿಗೂ ಪವಿತ್ರಾತ್ಮನ ಸಹಾಯಕ್ಕಾಗಿಯೂ ಸ್ತೋತ್ರವನ್ನು ಸಮರ್ಪಿಸ್ತೇನೆ. ಈ ಸಮಯದಲ್ಲಿ ಈ ಅವಕಾಶವನ್ನು ನನ್ನ ಒಂದು ಮಡಲಿಗೆ ಹಾಕಿದಂತ ರಾಜು ಸರ್ ಅವ್ರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಆಮೇಲೆ ಆಮೇಲೆ ಸಬ್ಬತ್ ಶಾಲೆಯ ಪಾಠವನ್ನ ಸವಿವರವಾಗಿ ತಿಳಿಸಿಕೊಟ್ಟಂತ ಸಹೋದರಿ ಶೋಭಾರವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಶ್ನೆಯ ಸಮಯ. ಯಾವುದಾದರೂ ಪ್ರಶ್ನೆಗಳಿರುವುದಾದ್ರೆ ಈ ದಿನದ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ತಾವು ಕೇಳಬಹುದು. I want to ask some small questions for our information. ಏನಂದ್ರೆ why God chose Mount Sinai? ಬೇರೆ ಬೆಟ್ಟಗಳು ಎಷ್ಟೊಂದು ಅಲಂಕಾರವಾದ ಎತ್ತರವಾದ ಬೆಟ್ಟಗಳಿತ್ತು, ನೋಡ್ಲಿಕ್ಕೆ ಬಹಳ ಚೆನ್ನಾಗಿತ್ತು ಬೆಟ್ಟಗಳದ್ದು, ಇದಕ್ಕಿಂತ ದೊಡ್ಡ ಬೆಟ್ಟಗಳು. ಆ ದೇವರು ಆ ಬೆಟ್ಟಗಳನ್ನ ಬಿಟ್ಟು ಈ ಬೆಟ್ಟನ ತಕೊಳ್ಳಿಕ್ಕೆ ಕಾರಣ ಏನು? ಮೌಂಟ್ ಸೈನೈ ಅದು ಎಲ್ಲಿಗೆ ಬರ್ತದೆ ಅಂದ್ರೆ ಇಟ್ ಈಸ್ ಇನ್ ದಿ ಸೌತ್ ಪೆನಿನ್ಸುಲಾ. It is in the southern central region of Sinai Peninsula in Egypt. Location Egypt. ಎರಡನೇದು, ಯಾಕೆ ದೇವರು ಮೌಂಟ್ ಸೈನೈ ತಕೊಂಡಾರೆ? ವಾಟ್ ಇಸ್ ದ ರೀಸನ್? ಈ ಬೆಟ್ಟ ಮೌಂಟ್ ಸೈನೈ ನೋಡ್ಬೇಕಾದ್ರೆ ಅದು ಎತ್ತರವಾಗಿ ಇಲ್ಲ, ಅಲಂಕಾರವಾಗಿ ಇಲ್ಲ, ನೋಡ್ಲಿಕ್ಕೆ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಆದ್ರೆ ಇಟ್ ವಾಸ್ ಹೈಟ್ ಬಹಳ ಕಡಿಮೆ ಇತ್ತು. Actually, the Mount Sinai is symbolized as humility. I don't know what to say in Kannada. Humility ಅಂದ್ರೆ ಏನ್ ಹೇಳ್ತೀರಾ ನೀವು? ದೀನತೆ. This is it's a key requisite for receiving and learning the Torah. According to the Jewish tradition and Talmud, Mount Sinai, is taught that it means humility, being open, being receptive beyond one's ego. It is essential to receiving divine instruction. So, ಈಗ 10 ಆಜ್ಞೆಗಳು ಮೋಸಸ್ ದೇವರು ಅಲ್ಲಿಂದ ಆ ಬೆಟ್ಟದಿಂದ ಕೊಟ್ಟರು. ಅದೇ ರೀತಿ ನಮ್ಮ ಆತ್ಮಿಕ ಮೂಲಕವಾಗಿ ಆ 10 ಆಜ್ಞೆಗಳು ನಮ್ಮಲ್ಲಿ ಇರಬೇಕಾದ್ರೆ ನಾವು ತಾಳ್ಮೆ ಮತ್ತು ವಿ ಮಸ್ಟ್ ಹ್ಯಾವ್ ಹ್ಯೂಮಿಲಿಟಿ, ಮತ್ತೇನಂದ್ರೆ ವಿ ಮಸ್ಟ್ ಹ್ಯಾವ್ ಓಪನ್ನೆಸ್. ದೆನ್ ಓನ್ಲಿ ವಿ ಕ್ಯಾನ್ ರಿಸೀವ್ ಆಲ್ ದೋಸ್ 10 ಕಮಾಂಡ್ಮೆಂಟ್ಸ್. ಅದು ಒಂದು. ಆಮೇಲೆ ಇನ್ನೊಂದೇನಂದ್ರೆ ನೆಕ್ಸ್ಟ್ ಕ್ವೆಶ್ಚನ್, ಐಡಾಲಿಟ್ರಿ ಅಲ್ಲಿ ಅದು ಬಂಗಾರದಿಂದ ಒಂದು ಸಣ್ಣ ಕರುವನ್ನ ಮಾಡಿ ಅದಕ್ಕೆ ಅಲ್ಲಿ ದೇವರ್ ವರ್ಷಿಪಿಂಗ್ ಅಂಡ್ ಡಾನ್ಸಿಂಗ್ ಅರೌಂಡ್ ಇಟ್. ಐಡಾಲಿಟ್ರಿ ಯಾಕೆ ಅಲ್ಲಿ ಶುರು ಆಯ್ತು?
ಯಾರಿಂದ ಇದು ಉತ್ಪತ್ತಿ ಆಕಿತ್ತು ಅಂತ ಎರಡನೇದು ಕ್ವಶನ್. ಮೂರನೇ ಕ್ವಶನ್ ಆಮೇಲೆ ಅಂದ್ರೆ ಇನ್ನೊಂದು ಕ್ವಶನ್ ಏನಂದ್ರೆ ಆ 10 ಆಜ್ಞೆಗಳು ಮೋಶೆಗೆ ಯಾವಾಗ ಸಿಕ್ತು? 39ನೇ ದಿವಸ ಆದ್ಮೇಲೆ ಅಥವಾ 40 ದಿವಸ ಆ ದಿವಸ 40 ದಿವಸದಲ್ಲಿ ಆ 10 ಆಜ್ಞೆಗಳು ಮೋಸೆಗೆ ಸಿಕ್ತಾ? ಡೇ 1 to ಡೇ 40 ಅಷ್ಟು ದಿವಸ ರಾತ್ರಿ ಹಗಲು ಊಟ ಇಲ್ಲ, ನೀರು ಇಲ್ಲ. ಆ ಬೆಟ್ಟದ ಮೇಲೆ ಮೋಸೆ 10 ಆಜ್ಞೆಗಳು ಸಿಕ್ಕುವರೆಗೂ ಅವನು ಅಲ್ಲಿ ಇದ್ದ. ಆ ಡೇ 1 to ಡೇ 40 ಏನ್ ಮಾಡ್ತಾ ಇದ್ವು ಅಂತ, ಏನ್ ಮಾಡ್ತಾ ಇರ್ಬೋದು? Probably he must have got instructions from the Lord about the construction of a tabernacle. ಒಂದು ಇನ್ನೊಂದು ಏನಂದ್ರೆ that long period of waiting is probably for preparedness, prepared to meet the Lord ಅಂತ ಹೇಳ್ತೀವಲ್ಲ ಆ ತರ. To meet the holy God, the holy of the holiest God, he had to be prepared physically, mentally, emotionally, and he had to be prepared without sin. Then after preparedness there was testing, and next thing is purification. These three are all interrelated. ಇದೆಲ್ಲ ಆದ್ಮೇಲೆ ನಂತರ God was able to speak to him, and then he received the 10 commandments on the 40th day. And on the 40th day he comes down with the 10 commandments. This is my contribution. ನೀವು ಏನಾದ್ರೆ ಅದಕ್ಕೆ ಇನ್ನು ಆಡ್ ಮಾಡ್ಬೇಕಾದ್ರೆ ಆಡ್ ಮಾಡಬಹುದು. Sir, it ಮತ್ತೆ says that ಯಾರಾದ್ರೂ? prominent peak, Yeah. no? Sinai Mount was a prominent peak, it is said. Maybe that may be the reason. No, it has from spiritual point of view, it has become a prominent peak. But when you compare Mount Sinai with other mountains, you will see that this mountain peak is low when compared to other mountains, and did not have a very beautiful, majestic look. It was of not a grandeur. Now, why God chose Mount Sinai, I forgot to tell you this. On all other mountains, there were idolatry. But on this mountain, there was no idolatry. That's the reason God chose Mount Sinai to meet Moses and to give the 10 commandments. Okay. ಸೊ ಅನೇಕ ಸಂಗತಿಗಳನ್ನ ಹಿರಿಯರಾದಂತಹ ಸಾಮ್ಯುಲ್ ಕ್ರಿಸ್ಟೋಫರ್ ಸರ್ ನಮಗೆ ತಿಳಿಸಿದ್ದಾರೆ. ಸಿನಾಯಿ ಬೆಟ್ಟದಲ್ಲಿ ಯಾಕೆ ಅವರಿಗೆ ದೇವರು ದರ್ಶನ ಕೊಡಬೇಕಾಗಿತ್ತು, ಮತ್ತೆ ಅಲ್ಲಿ ಯಾಕೆ ಅವ್ರು ಬಂದು ದೇವರು ಅವರನ್ನ ತಿಳ್ಕೊಳ್ಳಿಕ್ಕೆ ಹೇಳ್ಬೇಕಾಗಿತ್ತು, ಮತ್ತು ಆ ಬೆಟ್ಟವನ್ನ ದೇವರು ಯಾಕೆ ಆರಿಸಿಕೊಂಡನು ಎಂಬುದಾಗಿ ಕೆಲವು ಸಂಗತಿಗಳನ್ನು ತಿಳಿಸಿತು. ಮೊದಲನೇದಾಗಿ, ಆ ಬೆಟ್ಟ ಎಲ್ಲಾ ಬೆಟ್ಟಗಳಿಗಿಂತ ಚಿಕ್ಕದಾದಂತ ಬೆಟ್ಟವಾಗಿತ್ತು ಮತ್ತು ಬರಿದಾದಂತ ಬೆಟ್ಟವಾಗಿತ್ತು. ಆ ಬೆಟ್ಟದಲ್ಲಿ ದೇವರು ತನ್ನ ಪ್ರಸನ್ನತೆಯನ್ನ ಇಸ್ರಾಯೇಲರಿಗೆ ತಿಳಿಸುವಾಗ ಆ ಬೆಟ್ಟದ ಸುತ್ತಲೂ ತಪ್ಪಲಿನಲ್ಲಿರ್ತಕ್ಕಂಥ ಎಲ್ಲ ಇಸ್ರಾಯೇಲರಿಗೂ ದೇವರ ಮಾತುಗಳು ಸುಲಲಿತವಾಗಿ ಕೇಳುವುದಕ್ಕೆ ಅನುಕೂಲವಾಗಿತ್ತು. ಜೊತೆಗೆ ಆ ಬೆಟ್ಟವ ಏನನ್ನ ತೋರಿಸ್ತದೆ ಎಂಬುದಾಗಿ ಹೇಳುವಾಗ ದೀನತೆಯನ್ನ ತೋರಿಸ್ತದೆ, ತಗ್ಗಿಸುವಿಕೆಯನ್ನ ತೋರಿಸ್ತದೆ. ಇಸ್ರಾಯೇಲರು ದೇವರ ಮುಂದೆ ತಮ್ಮನ್ನ ತಗ್ಗಿಸ್ಕೊಳ್ಬೇಕಾಗಿತ್ತು ಮತ್ತು ಮುಂದೆ ದೇವರು ಅವರಿಗೆ ಕೊಡುವಂತ ತನ್ನ ಮಹಿಮಾತಿಶಯವಾದಂತ ಪರಿಶುದ್ಧವಾದ ಆಜ್ಞೆಗಳನ್ನ ಅವರು ಪಡೆದುಕೊಳ್ಳಬೇಕಾದ್ರೆ ಅವರು ತಮ್ಮನ್ನ ಸಿದ್ಧಪಡಿಸ್ಕೊಳ್ಬೇಕಾಗಿತ್ತು. ಈ ಕಾರಣದಿಂದ ಈ ಎಲ್ಲಾ ಅನುಕೂಲಕರವಾದಂತ ವ್ಯವಸ್ಥೆಗಳಿರುವಂತ ಒಂದು ಸ್ಥಳ ಅದಾಗಿದೆ. ಅದಾದ ಮೇಲೆ ಮೋಸೆ 40 ದಿವಸ ಅಲ್ಲಿ ಉಳಿಬೇಕಾಗಿತ್ತು. ಕಾರಣ ಏನಪ್ಪಾ ಅಂತಂದ್ರೆ, ಈ 40 ದಿವಸ ಇಸ್ರಾಯೇಲರಿಗೆ ಮುಂದೆ ತಿಳಿಸಬೇಕಾದಂತ ಎಲ್ಲ ವಿಧವಾದ ಆಜ್ಞೆಗಳನ್ನ ದೇವರು ಬೋಧನೆ ಮುಖಾಂತರವಾಗಿ ಮೋಸೆಗೆ ತಿಳಿಸುವುದು ಮಾತ್ರವಲ್ಲದೆ
ಆ ಆಜ್ಞೆಗಳನ್ನ ಪಡ್ಕೊಳ್ಳೋದಕ್ಕೂ ಆ ಮೋಸೆ ತನ್ನನ್ನ ಆತ್ಮಿಕವಾಗಿ ಬಲಪಡಿಸ್ಕೋಬೇಕಾಗಿತ್ತು, ಸಿದ್ಧಪಡಿಸ್ಕೊಳ್ಬೇಕಾಗಿತ್ತು. ಯಾಕಂತಂದ್ರೆ ದೇವರು ಕೊಡುವಂತ ಪರಿಶುದ್ಧವಾದ ಆಜ್ಞೆಗಳು ಬಹಳ ಪರಿಶುದ್ಧವಾದವುಗಳಾಗಿದ್ದವು. ಅವುಗಳನ್ನ ಪಡ್ಕೊಳ್ಬೇಕಾದ್ರೆ ಮೋಸೆ ವ್ಯಕ್ತಿಗತವಾಗಿ ತನ್ನನ್ನ ತಾನು ಸಿದ್ಧಪಡಿಸ್ಕೋಬೇಕಾಗಿತ್ತು ಮತ್ತು ಶುದ್ಧನಾಗಬೇಕಾಗಿತ್ತು. ಹೀಗಾಗಿ 40 ದಿವಸಗಳು ದೇವರು ಮೋಸೆಗೆ ಅವಕಾಶವನ್ನ ತೆಗೆದುಕೊಂಡು ತನ್ನ ಪರಿಶುದ್ಧವಾದ ಬೋಧನೆಯುಳ್ಳ 10 ಆಜ್ಞೆಗಳನ್ನ ಆತನಿಗೆ ಕೊಟ್ಟನು. ಮತ್ತು ಇನ್ನೊಂದು ಅವರು ಸತ್ಯವನ್ನು ಹೇಳಿದ್ರು ಅಂದ್ರೆ, ಅಲ್ಲಿರ್ತಕ್ಕಂಥ ಎಲ್ಲಾ ಬೆಟ್ಟಗಳಲ್ಲಿಯೂ ವಿಗ್ರಹಾರಾಧನೆ ನಡೀತು. ಆದರೆ ಈ ಬೆಟ್ಟದಲ್ಲಿ ಆರಾಧನೆ ಇರಲಿಲ್ಲ. ಆದುದರಿಂದ ದೇವರು ಈ ಸಿನಾಯಿ ಬೆಟ್ಟವನ್ನೇ ಆರಿಸಿಕೊಂಡನು ಎಂಬುದಾಗಿ ಹೇಳಿದರು. ಉತ್ತಮವಾದಂತಹ ಸಂಗತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಸಹೋದರಿ ಕೂಡ ದೇವರು ಈ ಒಂದು ಸಿನಾಯಿ ಬೆಟ್ಟದ ತಪ್ಪಲಲ್ಲಿ ತನ್ನ ಜನರನ್ನ, ವಿಶೇಷವಾದಂತಹ ಜನರನ್ನಾಗಿ ತನಗೆ ತಾನು ಅವರನ್ನ ಪ್ರತಿಷ್ಠೆಪಡಿಸಿಕೊಳ್ಳಲು ತನ್ನ ಗುಣಾತಿಶಯಗಳುಳ್ಳ ತನ್ನ ಮಹಿಮೆಯುಳ್ಳ ಆಜ್ಞೆಗಳನ್ನ ಅವರಿಗೆ ಕೊಡಲು ಅವರನ್ನು ಪ್ರತ್ಯೇಕಿಸಿಕೊಂಡು ಆರಿಸಿಕೊಂಡದ್ದನ್ನ ಅವರ ವೈಯಕ್ತಿಕವಾದಂತ ಗಮನಕ್ಕೆ ತಂದು ಅದರ ಮಹತ್ವವನ್ನು ಅವರು ಅರ್ಥ ಮಾಡಿಕೊಂಡು ಅದಕ್ಕೆ ಬದ್ಧರಾಗಿ ಜೀವಿಸಲು ಕೊಟ್ಟನು. ಮತ್ತು ಅದೇ ಪರಿಶುದ್ಧವಾದ ಆಜ್ಞೆಗಳನ್ನ ಇವತ್ತು ನಾವು ಈ ಲೋಕಕ್ಕೆ ಸಾರಿ ಹೇಳುವುದಕ್ಕೋಸ್ಕರ ನಮ್ಮನ್ನು ಕೂಡ ಆರಿಸಿಕೊಂಡಿದ್ದಾನೆ. ಇಸ್ರಾಯೇಲರು ದೇವರ ಆಜ್ಞೆಗಳನ್ನ ಪ್ರಚುರಪಡಿಸುವುದರಲ್ಲಿ ಸೋತು ಹೋದರು. ಯಾಕಂತಂದ್ರೆ ಅವರ ಸ್ವಭಾವ ಬಹಳ ಬಲಹೀನವಾಗಿತ್ತು. ಈಗ ನಾವು ಏನ್ ಮಾಡ್ತಿದ್ದೇವೆ, ನಾವು ಯಾವ ರೀತಿಯಲ್ಲಿ ಇದ್ದೇವೆ, ನಮ್ಮ ಸ್ವಭಾವ ಎಂತದ್ದು, ದೇವರ ಪರಿಶುದ್ಧವಾದಂತ ಆಜ್ಞೆಗಳನ್ನ ನಾವು ಅನುಸರಿಸಿ ನಡೆಯುವುದು ಮಾತ್ರವಲ್ಲದೆ ಇತರರಿಗೆ ದೇವರ ಪರಿಶುದ್ಧವಾದಂತ ಈ ಗುಣಾತಿಶಯಗಳನ್ನ ಉಳ್ಳಂತ ಆಜ್ಞೆಗಳನ್ನ ಇತರರು ಕೂಡ ಕೈಕೊಂಡು ನಡೆಯಲು ದೇವರು ನಮ್ಮನ್ನ ಕರೆದಿರುವಾಗ ಆಜ್ಞೆಗಳನ್ನ ನಾವು ಪ್ರಚುರ ಪಡಿಸಬೇಕಾಗಿದೆ ಎಂಬತಕ್ಕಂಥ ಸತ್ಯವನ್ನ ತಿಳಿಸುವುದು. ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ. I just want to share one more thing. I just got a revelation. It's that God loves us so much, and God wants to preserve us. God wants to keep us safe from all the attacks of the enemy. He is preparing a place for us. He wants to give us eternal life. But when God, so for that, God wants to give us instructions. We cannot receive instructions unless and until we have that humility, openness, and willing to learn, willing to receive. If there is any idolatry in us, if there be anything that we love more than God, we cannot receive those instructions. And in the absence of the instructions of God, we can be lost. We can be sidetracked. We may be in the wrong direction. That is the reason why Moses had to be prepared. He has to be purified, tested, and then purified. And he had to come with that humility to receive the commandments written by God's own hand on the stones tablets. Same way, God now is instructing us through the Holy Spirit, but for receiving those instructions, we need humility, we need preparedness, we need to be purified. That's the reason God says, be holy as I am holy, so that he can give instructions to us. And when we receive the instructions, then we can follow in the right path. Thank you, sir. ದೇವರ 10 ಆಜ್ಞೆಗಳನ್ನ ಪಡ್ಕೊಳ್ಬೇಕಾದ್ರೆ ಮೋಸೆ ಮತ್ತು ಇಸ್ರಾಯೇಲ್ ಜನಾಂಗವು ದೇವರ ಮುಂದೆ ತಮ್ಮನ್ನ ತಗ್ಗಿಸಿಕೊಂಡು ಆ ಆಜ್ಞೆಗಳಿಗಾಗಿ ಎದುರು ನೋಡೋರಾಗಿದ್ದು ಮತ್ತು ತಮ್ಮನ್ನ ತಾವು ಸಿದ್ಧಪಡಿಸಿಕೊಳ್ಳಬೇಕಾಗಿತ್ತು. ಸೊ ಆದುದರಿಂದ ದೇವರು 40 ದಿವಸಗಳ ನಂತರ ಅವರಿಗೆ 10 ಆಜ್ಞೆಗಳನ್ನು ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಸಂಗತಿನ ಇನ್ನೊಂದು ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲು ನಾವು ಸಭೆಯಾಗಿ ಒಂದು ಸ್ಥಳದಲ್ಲಿ ನಮ್ಮ ಅಡ್ವೆಂಟಿಸ್ಟ್ ಸತ್ಯವನ್ನ, 3 ದೂತರ ವರ್ತಮಾನವನ್ನ
ಅಂದ್ರೆ ಪರಿಶುದ್ಧವಾದ ದೇವರ ಆಜ್ಞೆಗಳ ಸಂಬಂಧ ಕುರಿತಾದಂತ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾರುವಂತ ಸುವಾರ್ಥ ಕೂಟಗಳನ್ನ ನಾವು ಮಾಡುವಂತ ಸ್ಥಳಗಳಲ್ಲಿ ಸುಮಾರು 40 ದಿವಸಗಳು ಕೂಟಗಳನ್ನ ಇಟ್ಟು ಅಲ್ಲಿ 40 ದಿವಸಗಳು ಕೂಟಗಳನ್ನ ನಡೆಸಿದ ಮೇಲೆ ಆ ಕೂಟಗಳಲ್ಲಿ ಭಾಗವಹಿಸಿ ದೇವರ ಸತ್ಯವನ್ನ ಪರಿಷ್ಕಾರವಾಗಿ ಅರ್ಥ ಮಾಡಿಕೊಂಡು ತಮ್ಮನ್ನ ತಾವು ಸಂಪೂರ್ಣವಾಗಿ ಆ ಸತ್ಯವನ್ನು ಅಂಗೀಕರಿಸಿಕೊಳ್ಳಲು ತಮ್ಮ ಮನಸ್ಸನ್ನ ಸಿದ್ಧ ಮಾಡಿಕೊಂಡು ಒಪ್ಪಿಸಿಕೊಟ್ಟು ಸಂಪೂರ್ಣವಾಗಿ ಅವರು ಒಪ್ಪಿಕೊಂಡ ಮೇಲೆ ಅವರನ್ನ ನಾವು ಸಭೆಗೆ ಅವರನ್ನ ತಂದು ದೇವರ ಸನ್ನಿಧಾನದಲ್ಲಿ ದೀಕ್ಷಾಸ್ನಾನದ ಮುಖಾಂತರವಾಗಿ ದೇವರ ಜನಾಂಗವನ್ನಾಗಿ ನಾವು ಅವರನ್ನ ಆಹ್ವಾನಿಸ್ತಿದ್ದೀವಿ. ಆದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಉನ್ನತವಾದಂತ ಮಹಿಮೆಯುಳ್ಳ ಸೇವೆಯ ಮನೋಭಾವನೆ ಸಭೆಯಲ್ಲಿ ಬಹಳ ಕಡಿಮೆಯಾಗಿರೋದ್ರಿಂದ ಈ ಪರಿಶುದ್ಧವಾದಂತ ದೇವರ ಸತ್ಯವನ್ನ ಜನರು ಅರ್ಥ ಮಾಡಿಕೊಳ್ಳಲು, ಗ್ರಹಿಸಿಕೊಳ್ಳಲು, ತಮ್ಮನ್ನು ಒಪ್ಪಿಸಿಕೊಡಲು ಪರಿಪೂರ್ಣವಾಗಿ ದೇವರ ಸಮ್ಮುಖದಲ್ಲಿ ದೀನತೆಯಿಂದ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ವಿಧೇಯರಾಗಲು, ದೇವರ ಆಜ್ಞೆಗಳಿಗೆ ವಿಧೇಯರಾಗಲು ಬೇಕಾದಂತ ಸಾಮರ್ಥ್ಯವನ್ನ ಹೊಂದದೇ ಇರ್ಲಿಕ್ಕಾಗದೇ ಇರುವುದರಿಂದ ಕೇವಲ 5 ದಿವಸ, 3 ದಿವಸ, 2 ದಿವಸ ಕೂಟಗಳನ್ನ ನಡೆಸಿ ಅವರನ್ನ ನಾವು ಸಭೆಗೆ ಕರೆತರುವುದರಿಂದ ಅದರ ಮಹತ್ವವನ್ನ ಅವರು ಅರಿಯಲಾರದೆ ಅವರು ಯಥಾಪ್ರಕಾರವಾಗಿ ತಾವು ಹಿಂದೆ ಹೇಗಿದ್ರು ಅದೇ ರೀತಿ ಜೀವಿಸುವಂತರಾಗಿದ್ದಾರೆ. ಮತ್ತು ಬದಲಾವಣೆಗಳಿಲ್ಲ, ಮಾನಸಾಂತರವಿಲ್ಲ, ಮಾರ್ಪಾಟಿಲ್ಲ, ಮತ್ತು ಜವಾಬ್ದಾರಿಕೆ ಇಲ್ಲ, ಮತ್ತು ಆ ಪರಿಶುದ್ಧತೆಯ ವಿಚಾರವಾದಂತ ಒಂದು ಗಂಭೀರತೆಯನ್ನು ಕೂಡ ಇವತ್ತು ಸಭೆಗಳಿಲ್ಲ. ಇವತ್ತು ಲೋಕ ಹೇಗೆ ನಡೆದಿದೆಯೋ ಅದೇ ರೀತಿ ಸಭೆ ಕೂಡ ನಡೆಯೋದಕ್ಕೆ ಇದು ಒಂದು ಕಾರಣ ಎಂಬುದಾಗಿ ನಾನು ನಂಬುತ್ತೇನೆ, ಅಂದ್ಕೊಳ್ತೇನೆ. ಸೊ ಸಭೆ ಸತ್ಯದ ಸುವಾರ್ತೆಯನ್ನ ಸಾರಲಿಕ್ಕೆ ಸಾಕಷ್ಟು ಸಮಯವನ್ನ ತೆಗೆದುಕೊಂಡು ಅದನ್ನ ಶುದ್ಧೀಕರಿಸಿ ಈಗಾಗಲೇ ಹಿರಿಯರು ಹೇಳದ ಹಾಗೆ ದೇವರ ಜನರನ್ನ ಸಿದ್ಧಪಡಿಸಬೇಕಾದಂತ ಕರ್ತವ್ಯದ ಸಭೆ ಮೇಲಿದೆ. ಅದಕ್ಕಾಗಿ ಮತ್ತೆ ಅಂತ ಒಂದು ವಾತಾವರಣವನ್ನ ಸಭೆಯಲ್ಲಿ ಸುವಾರ್ತೆ ಸಾರಲಿಕ್ಕೆ ಅನುಕೂಲಕರವಾಗಿ ವ್ಯವಸ್ಥಿತವಾಗಿ ದೇವರ ಸೇವೆಯನ್ನು ಮಾಡಿದ್ರೆ ಈಗಲೂ ಕೂಡ ನಮ್ಮ ಸಭೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆತ್ಮಿಕವಾಗಿ ಬಲ ಹೊಂದಬಹುದು ಮತ್ತು ದೇವರನ್ನ ಅಂಗೀಕಾರ ಮಾಡ್ಕೊಳ್ತಕ್ಕಂಥ ಜನರು ಆತ್ಮಿಕವಾಗಿ ಪರಿಪೂರ್ಣವಾಗಿ ತಮ್ಮನ್ನ ದೇವರ ಕೃಪಾಸಕ್ಕೆ ಒಪ್ಪಿಸಿಕೊಡಬಹುದು. ಮತ್ತು ಅವರು ಸಕಲ ಸತ್ಯವನ್ನ ತಿಳ್ಕೊಳ್ಳುವಲ್ಲಿ ಸಾಕಷ್ಟು ಸಮಯ ಅವರು ವೈಯಕ್ತಿಕವಾಗಿ ತಮ್ಮನ್ನ ತಾವು ಪರೀಕ್ಷಿಸಿಕೊಂಡು, ದೃಢೀಕರಿಸಿಕೊಂಡು, ಅಂಗೀಕಾರ ಮಾಡಿಕೊಂಡು, ಒಪ್ಪಿಕೊಂಡು ಮನಸಾರೆ ಕ್ರಿಸ್ತನ ಬಳಿಗೆ ಬರುವಾಗ ಸಂಪೂರ್ಣವಾಗಿ ಒಂದು ವಿಧೇಯತೆಯನ್ನ ಅವ್ರ ಜೀವಮಾನದಲ್ಲಿ ತರಲಿಕ್ಕೆ ಸಾಧ್ಯ ಎಂಬುದು ನನ್ನ ಅನಿಸಿಕೆ. ಆದ್ರಿಂದ 10 ಆಜ್ಞೆಗಳನ್ನ ದೇವರು ಕೊಡೋದಕ್ಕೆ ಮೊದಲೇ ಎಲ್ಲಾ ವಿಷಯಗಳನ್ನು ಇಸ್ರಾಯೇಲ್ರಿಗೂ ಸಹ ಕಳಿಸೋದಕ್ಕೋಸ್ಕರ ಅಲ್ಲಿ ಅವರನ್ನ ಆತನ 40 ದಿವಸ ಅಲ್ಲಿರಬೇಕಾಯ್ತು, ಇಲ್ಲಿ ಇವರು 40 ದಿವಸ ಕಾಯ್ಬೇಕಾಗಿತ್ತು ಸಿದ್ಧತೆಗಾಗಿ. ಇದು ಈ ಪಾಠದಲ್ಲಿ ಇನ್ನೂ ಅನೇಕ ಸಂಗತಿಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಎಂಬುದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಸಮಯ ಆಯ್ತು, ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ದಿನ ಪ್ರಾರ್ಥನೆಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ಇದೀನಿ ಪಾಸ್ಟರ್. ಓಕೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಣ್ಣ ಹೇಳಿ. ಹೇಳಮ್ಮ. ನಂದೊಂದು ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸೋಣ. ಓಕೆ. ಬರ್ಕೋತೀನಮ್ಮ. ಯಾರಿದ್ದೀರಾ ಮತ್ತೆ? ಅಂಕಲ್ ಟೈಪ್ ಮಾಡ್ತೀನಿ ಅಲ್ಲಿ. ಮಾಡುವ ಮಾಡು. ನೀವ್ ಪ್ರೇಯರ್ ಮಾಡ್ತಾ ಹೋಗಿ. ಓಕೆ, ಟೈಪ್ ಮಾಡ್ತೀರಾ? ಹಾ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ದಿನದ ಸಾಯಂಕಾಲದ ವೇಳೆ ನಿನ್ನ ಮಕ್ಕಳಾದ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಎಲ್ಲಾ ಕೇಡುಗಳಿಂದಲೂ ಗಂಡಾಂತರಗಳಿಂದಲೂ ಅಪಘಾತಗಳಿಂದಲೂ ತಪ್ಪಿಸಿ ಶೋಧನೆಗಳಿಂದ ತಪ್ಪಿಸಿ ನಮಗೆ ಅಗತ್ಯವಾದ ಎಲ್ಲದನ್ನ ನೀನು ಪೂರೈಸಿ ಒದಗಿಸಿ ಗಾಳಿ, ನೀರು, ಬೆಳಕು, ಆಹಾರ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಮತ್ತೊಂದು ದಿನದಲ್ಲಿ ಸ್ವಾಮಿ ನೀನು ಮಾಡಿದ ಪ್ರೀತಿಯನ್ನ ನಾವು ಪ್ರೇಮವನ್ನ ನಿನ್ನ ನಡೆಸುವಿಕೆಯನ್ನ ನಾವು ಅನುಭವಿಸಿ ಅದಕ್ಕೋಸ್ಕರ ನಾವು ಹೃದಯ ತುಂಬಿದವರಾಗಿ ಕೃತಜ್ಞತೆಯನ್ನ ಹೇಳುವಂತೆ ನಮಗೆ ಸಹಾಯ ಮಾಡಿದೀಯಪ್ಪ. ಸ್ತೋತ್ರ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಸ್ವಾಮಿ ಈ ಸಾಯಂಕಾಲದ ವೇಳೆ ನಿನ್ನ ಮಗಳ ಮುಖಾಂತರ ನೀನು ಯಾವ ರೀತಿಯಲ್ಲಿ ಇಸ್ರಾಯೇಲರನ್ನ ಪರಿಪಾಲಿಸಿದೆ, ಹೇಗೆ ಅವರನ್ನು ನಡೆಸಿಕೊಂಡು ಬಂದೆ, ನಿನ್ನ ಪ್ರೀತಿ ಎಷ್ಟು ಅಪಾರವಾಗಿತ್ತು, ನಿನ್ನ ಭುಜಬಲ ಪರಾಕ್ರಮಗಳಿಂದ ನೀನು ಹೇಗೆ ಅವರನ್ನು ನಡೆಸಿಕೊಂಡು ಬಂದು ತಂದೆಯಾದ ದೇವರೇ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಸೇರಿಸಿದೆ, ಎಷ್ಟೊಂದು ಮಹತ್ ಕಾರ್ಯಗಳನ್ನ ಮಾಡಿದೆ. ಆ ಜನರು ಎಷ್ಟೇ ಗುಣಗುಟ್ಟವರಾಗಿದ್ದಾಗ್ಯೂ ಮೊಂಡರಾಗಿದ್ದಾಗ್ಯೂ ನಿನ್ನ ಆಜ್ಞೆಗಳಿಗೆ ಅವಿಧೇಯರಾಗಿ ನಡ್ಕೊಂಡವರಾದಾಗ್ಯೂ ಸ್ವಾಮಿ ನೀನು ನಿನ್ನ ಮಕ್ಕಳಿಗೆ ಆದಾಮ, ಇಸಾಕ, ಯಾಕೋಬ್ಯರಿಗೆ ವಾಗ್ದಾನ ಮಾಡಿದಂತೆ ಸ್ವಾಮಿ ಅವರನ್ನ ಆ ಹಾಲು ಜೇನು ಹರಿಯುವಂತ ಸ್ಥಳಕ್ಕೆ ಸೇರಿಸಿದೆ ಸ್ವಾಮಿ. ಹದ್ದು ಯಾವ ರೀತಿಯಲ್ಲಿ ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಊರಿಸಿಕೊಂಡು ಇನ್ನೊಂದು ಸ್ಥಳಕ್ಕೆ ಅದನ್ನ ಆ ಮರಿಗಳನ್ನ ಬಿಟ್ಟು ನೆಲೆಗೊಳಿಸುತ್ತದೋ ಹಾಗೆ ಸ್ವಾಮಿ ನೀನು ಇಸ್ರಾಯೇಲರನ್ನು ನಿನ್ನ ಭುಜಬಲ ಪರಾಕ್ರಮದಿಂದ ನಿನ್ನ ಸಹಾಯವನ್ನ ಕೊಡುತ್ತಾ ನೀನು ಅವರೆಲ್ಲರ ಅಗತ್ಯತೆಗಳನ್ನ ಪೂರೈಸುತ್ತಾ ಹಗಲಿನಲ್ಲಿ ಮೇಘಸ್ತಂಭವಾಗಿ ഇരുಳಿನಲ್ಲಿ ಅಗ್ನಿಸ್ತಂಭವಾಗಿ ಅವರ ಜೊತೆಗಿದ್ದು ನಿನ್ನ ದಾಸನ ಮುಖಾಂತರ ಅವರು ನಡೆಸಿಕೊಂಡು ಬಂದ ಸ್ವಾಮಿ ನಿನಗೆ ಸ್ತೋತ್ರ ಸ್ವಾಮಿ. ಅವರಿಗಿಂತಲೂ ನಮ್ಮ ವಿಷಯದಲ್ಲಿ ನೀನೇನು ಕಡಿಮೆ ಮಾಡಿಲ್ಲ ಸ್ವಾಮಿ. ನಿನ್ನ ಮಗನನ್ನೇ ನಮಗೋಸ್ಕರ ಕೊಟ್ಟು ನಿನ್ನ ಮಗನ ಪರಿಶುದ್ಧ ರಕ್ತಧಾರೆಯನ್ನ ಸ್ವಾಮಿ ನಾವು ಅನುಭವಿಸುವಂತೆ, ನಿನ್ನ ರಕ್ತಧಾರೆಯಿಂದ ತಂದೆಯ ದೇವರೇ ನಮ್ಮ ಪಾಪಗಳು ಪರಿಹಾರವಾಗುವಂತೆ, ನಾವು ಪರಿಹಾರವಾಗಿ ನೀತಿ ಸತ್ಯತೆಯಲ್ಲಿ ನಡ್ಕೊಳ್ಳುವಂತೆ ನಿನ್ನ ಸಹಾಯಕನ ನಮಗೆ ದಯಪಾಲಿಸಿಕೊಟ್ಟಿದ್ದೀಯ ಸ್ವಾಮಿ. ಇಂದಿಗೂ ನಮ್ಮ ನಡೆಸಿಕೊಂಡು ಬರ್ತೀಯಪ್ಪ, ನಿನಗೆ ಸ್ತೋತ್ರ. ತಂದೆಯ ದೇವರೇ ನೀನು ತೋರಿದ ಅಪಾರವಾದ ಪ್ರೀತಿಗೋಸ್ಕರ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನಮ್ಮ ಹೃದಯಗಳಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ಸ್ವಾಮಿ. ಹೌದು ತಂದೆ, ನಮ್ಮ ಪಾಪ ಅಪರಾಧಗಳು ಅಕ್ರಮಗಳನ್ನ ನಾವು ನೆನೆಸಿಕೊಳ್ಳುವಾಗ ನಾವು ಎಷ್ಟು ಮಾತ್ರಕ್ಕೂ ತಂದೆಯ ದೇವರೇ ಯೋಗ್ಯರಲ್ಲ. ಆದರೆ ನೀನು ಕೃಪಾಭರಿತನಾಗಿ ಕರುಣೆಯುಳ್ಳ ದೇವರಾಗಿ ನಮ್ಮೆಲ್ಲರ ಪಾಪಗಳನ್ನ ಕ್ಷಮಿಸುವ ದೇವರಾಗಿ ತಂದೆಯ ದೇವರೇ ನಮ್ಮನ್ನು ಪರಿಶುದ್ಧಪಡಿಸಿ ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸಿಕೊಳ್ಳುವಂತಹ ದೇವರಾಗಿರುವುದರಿಂದ ಸ್ವಾಮಿ ನಾವು ಈ ದಿನದಲ್ಲಿ ನಿನ್ನ ಸಮ್ಮುಖದಲ್ಲಿ ನಾವು ನಿನ್ನನ್ನು ಬೇಡುತ್ತೇವೆ ಸ್ವಾಮಿ. ವಿಜ್ಞಾಪನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಝೂಮ್ ಕೂಟದಲ್ಲಿ ಸೇರಿರುವ ಪ್ರತಿಯೊಂದು ಆತ್ಮದ ಕೊರತೆಯನ್ನು ನೀನು ಬಲ್ಲೆ ಸ್ವಾಮಿ. ತಂದೆಯ ದೇವರೇ ನಮ್ಮ ಕೊರತೆಗಳನ್ನ, ಆತ್ಮಿಕ ಕೊರತೆಗಳನ್ನ ನೀಗಪ್ಪ. ನಾವು ಈ ಲೋಕದಲ್ಲಿ ಸ್ವಾಮಿ ನೀನು ಆರಿಸಿಕೊಂಡಿರುವಂತಹ ಪ್ರಜೆಯಾಗಿದ್ದೇವೆ, ನಿನಗಾಗಿ ಮೀಸಲಾದ ಜನಾಂಗವಾಗಿದ್ದೇವೆ, ರಾಜವಂಶೀಯರಾಗಿದ್ದೇವೆ, ಯಾಜಕ ವರ್ಗದವರಾಗಿದ್ದೇವೆ, ಪರಿಶುದ್ಧ ಜನಾಂಗವಾಗಿದ್ದೇವೆ ಸ್ವಾಮಿ. ಇಂತಹ ಸ್ಥಾನಮಾನಗಳನ್ನ ನಮಗೆ ಕೊಟ್ಟಿದ್ದೀಯಪ್ಪ. ನಿನ್ನ ಸ್ವಂತ ಮಕ್ಕಳು ನಾವಾಗಿದ್ದೇವೆ ಸ್ವಾಮಿ. ತಂದೆಯ ದೇವರೇ, ಹೀಗಿರುವಾಗ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟು ಜೀವಂತ ಸಾಕ್ಷಿಗಳಾಗಿ ನಾವು ಇರಬೇಕಾಗಿದೆ ಸ್ವಾಮಿ. ನಮ್ಮ ಎಲ್ಲಾ ಲೌಕಿಕತೆಯನ್ನ ನೀಗಿಸಪ್ಪ, ನಮ್ಮ ಎಲ್ಲಾ ಒಂದು ಪಾಪಗಳನ್ನ ಕ್ಷಮಿಸಪ್ಪ, ನಮ್ಮ ಅಪರಾಧಗಳನ್ನ ಬಂಧಿಸು ಸ್ವಾಮಿ. ಹೊಲಸಾದ ಬುದ್ಧಿಯನ್ನ ಬಿಟ್ಟು ಸ್ವಾಮಿ ಶ್ರೇಷ್ಠವಾದ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡುತ್ತ ಬಾ ಸ್ವಾಮಿ. ಇದೋ ಈ ದಿನ ಕೊಟ್ಟಂತಹ ಪಾಠಗಳಿಗೋಸ್ಕರ ಕೊಂಡಾಡ್ತೀವಿ ಸ್ವಾಮಿ.
ಈ ಪಾಠಗಳು ನಮಗೆ ನಿದರ್ಶನ ರೂಪವಾಗಿವೆ ಸ್ವಾಮಿ. ನೀನು ನಡೆಸಿದಂತಹ ರೀತಿಗಳನ್ನು ನೋಡುವಾಗ ಸ್ವಾಮಿ, ನಿನ್ನ ಸೃಷ್ಟಿಯನ್ನ ಎಂದಿಗೂ ಮರೆಯುವುದಿಲ್ಲ, ನಿನ್ನ ಮಕ್ಕಳನ್ನ ನೀನು ಎಂದಿಗೂ ತೊರೆಯುವುದಿಲ್ಲ ಸ್ವಾಮಿ. ನೀನು ನೀತಿವಂತನು, ನೀನು ಪ್ರೀತಿ ಸ್ವರೂಪನೂ ಆಗಿರುವುದರಿಂದ ತಂದೆಯ ದೇವರೇ, ನಮ್ಮಲ್ಲಿ ಅನ್ಯಾಯವನ್ನು ನೀನು ಸಹಿಸುವವನಲ್ಲ ಸ್ವಾಮಿ. ನಾವು ಅನ್ಯಾಯಗಾರರಾಗಿರಬಾರದು, ಅಶುದ್ಧ ಜೀವಿತವನ್ನು ಜೀವಿಸಬಾರದು ಎಂಬುದು ನಿಶ್ಚಿತವಾಗಿ. ಅದಕ್ಕೆ ತಾನೇ ಸ್ವಾಮಿ ನಮ್ಮನ್ನು ಶುದ್ಧಪಡಿಸಿಕೊಂಡಿದ್ದೀಯಪ್ಪ, ಸ್ತೋತ್ರ. ನಗೋಸ್ಕರ ಸ್ವಾಮಿ ಮೀಸಲಾಗಿಟ್ಟುಕೊಂಡಿದ್ದೀಯ, ಸ್ತೋತ್ರ ಸ್ವಾಮಿ. ನಾವು ಮಾಡಬೇಕಾದ ಕೆಲಸ ಕಾರ್ಯಗಳನ್ನ, ನಾವು ಜವಾಬ್ದಾರಿಗಳನ್ನ ಹೊರುವುದಕ್ಕೆ ನಮಗೆ ಬೇಕಾದಂತ ಶಕ್ತಿಯನ್ನು, ಇನ್ನೂ ಹೆಚ್ಚಿನ ಯೋಗ್ಯತೆಯನ್ನು ದಯಪಾಲಿಸಿಕೊಡಪ್ಪ. ತಂದೆಯ ದೇವರೇ, ಈ ಒಂದು ಕೂಟದಲ್ಲಿ ನೆರೆದು ಬಂದಿರುವ ಅನೇಕರ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳಿವೆ ಸ್ವಾಮಿ, ಅನೇಕ ಮನವಿಗಳು, ವಿಜ್ಞಾಪನೆಗಳು ಇವೆ ಸ್ವಾಮಿ. ಈ ಎಲ್ಲ ಮನವಿ ವಿಜ್ಞಾಪನೆಗಳನ್ನ, ಪ್ರಾರ್ಥನೆಗಳನ್ನ ನಿನ್ನ ಸನ್ನಿಧಾನದಲ್ಲಿ ನಾವು ಸಲ್ಲಿಸುತ್ತಾ ಇದ್ದೇವೆ ಸ್ವಾಮಿ. ಸಂಪತ್ ಕುಮಾರ್ ಅವರ ಆರೋಗ್ಯಕ್ಕೋಸ್ಕರ ಬೇಡುವರಾಗಿದ್ದೇವೆ ಸ್ವಾಮಿ. ಅವರ ಒಂದು ಶರೀರದ ಎಡಭಾಗವು ತಂದೆಯ ದೇವರೇ ಚೈತನ್ಯವನ್ನ ಕಳಕೊಂಡಿದೆ ಸ್ವಾಮಿ. ಅಂತ ಸಂದರ್ಭದಲ್ಲಿ ಸ್ವಾಮಿ, ಆ ಮಗನನ್ನ ಮುಟ್ಟಿ ಸಂಪೂರ್ಣವಾಗಿ ಅವರು ಆರೋಗ್ಯ ಭರಿತರಾಗಿ ನನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂತೆ ತಂದೆ. ನಮ್ಮ ಮಧ್ಯದಲ್ಲಿರುವಂತಹ ಸಹೋದರ ಲೋಕೇಶ್ ರವರು, ಅವರ ಎಲ್ಲಾ ಸದಸ್ಯರು, ಕುಟುಂಬ ಹಸ್ತರನ್ನ ಮತ್ತು ವಿಶೇಷವಾಗಿ ಅವರ ಮೊಮ್ಮಗನನ್ನ ನಿನ್ನ ಸಮರ್ಪಿಸ್ತೇನೆ ಸ್ವಾಮಿ. ಅವರ ಆತನ ಆರೋಗ್ಯಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಮಗನು ನಿನ್ನ ಮಾರ್ಗದಲ್ಲಿ ನಿನಗೆ ತಕ್ಕ ಪ್ರಜೆಯಾಗಿ ಬೆಳೆಯುವಂತೆ ಸಹಾಯ ಮಾಡು ಸ್ವಾಮಿ. ಆ ಪುಟಾಣಿ ಮಗುವಿನ ಮುಖಾಂತರ ನೀ ಎಷ್ಟೋ ಕೆಲಸಗಳನ್ನ ಮಾಡಿಸು ಸ್ವಾಮಿ. ಅವರನ್ನ ಬೆಳೆಸು ತಂದೆ. ಬೇಕಾದ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ದಯಪಾಲಿಸಿಕೊಟ್ಟು ನಡೆಸಪ್ಪ. ಹಾಗೆ ಸಹೋದರಿ ವರಲಕ್ಷ್ಮಿ ಮತ್ತು ಅವರ ಕುಟುಂಬದವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ಮಕ್ಕಳು ತಂದೆಯ ದೇವರೇ, ಪ್ರತಿನಿತ್ಯವೂ ಸ್ವಾಮಿ ಉತ್ಸಾಹ ಭರಿತರಾಗಿ ನಿನಗೆ ಗಾನ ಮಾಡುವಾಗ ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರಿಗೆ ಬೇಕಾದ ಎಲ್ಲಾ ಒಂದು ಸಹಾಯವನ್ನು ನೀನು ಒದಗಿಸಪ್ಪ. ಅವರ ಕುಟುಂಬದಲ್ಲಿ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ ತುಂಬಿ ತುಳುಕಲಿ ಸ್ವಾಮಿ. ಯಾವುದೇ ಕೊರತೆ ಇಲ್ಲದೆ ನಡೆಸಲ್ಪಡಲಿ. ಹಾಗೆ ತಂದೆ ಮಣಿಯವರ ಆರೋಗ್ಯಕ್ಕೋಸ್ಕರ ಬಿಡುತ್ತೇವೆ ಸ್ವಾಮಿ. ಅವರ ಕಾಲು ಮುರಿತವಾಗಿರುವಾಗ ಆ ಕಾಲಿನ ಮುರಿತಕ್ಕೆ ಒಳ್ಳೆಯ ಒಂದು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಎಲ್ಲವೂ ದೊರಕಿ ಸ್ವಾಮಿ ಆ ಮಗನ ಕಾಲು ಯಥಾ ರೀತಿಯಲ್ಲಿ ಆಗುವಂತೆ ಸಹಾಯ ಮಾಡು. ರವಿ ಬಳ್ಳಾರಿ ಅವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರ ತಾಯಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ವೃದ್ಧರಾಗಿರುವ ಅವರ ತಾಯಿಯವರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಆ ಮಗಳಿಗೆ ಬೇಕಾದಂತಹ ಆರೋಗ್ಯವನ್ನು ದಯಪಾಲಿಸು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನಿನ್ನನ್ನು ಘನಪಡಿಸುವಂತೆ ಸಹಾಯ ಮಾಡು ತಂದೆ. ಅವರ ಸ್ನೇಹಿತರಾದ ಸುಮಾರವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರು ತಂದೆಯ ದೇವರೇ ಒಂದು ಸಂತಾನ ಭಾಗ್ಯಕ್ಕೋಸ್ಕರ ನಿನ್ನಲ್ಲಿ ನಿರೀಕ್ಷಿಸಿಕೊಂಡಿರುವಾಗ ಅವರ ದಾಂಪತ್ಯವನ್ನು ಹರಸಿ ನೀನು ಅವರಿಗೆ ಒಂದು ಒಳ್ಳೆಯ ಗರ್ಭಫಲವನ್ನು ದಯಪಾಲಿಸಿಕೊಡ್ಬೇಕಾಗಿ ಬೇಡುತ್ತೇನೆ. ಜಾನ್ ಡೇವಿಡ್ ರವರ ಮಗಳಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಆಕೆಯ ಆರೋಗ್ಯವನ್ನ ನೀನು ಸರಿಪಡಿಸಪ್ಪ. ಆಕೆಯು ಆರೋಗ್ಯವಂತಳಾಗಿ ನಿನ್ನ ಮುಂದೆ ಕಾಣಿಸಿಕೊಳ್ಳುವಂತೆ ಸಹಾಯ ಮಾಡು. ಹಾಗೆ ಸ್ವಾಮಿ ತಂದೆಯ ದೇವರೇ, ಜಾನ್ ಡೇವಿಡ್ ಅವರು ನಿನ್ನ ಸತ್ಯ ಸಭೆಯ ಸದಸ್ಯರಾಗಿ ಪ್ರತಿ ಸಬ್ಬತ್ತಿನಲ್ಲಿ ನಿನ್ನನ್ನು ಆರಾಧಿಸುವುದಕ್ಕೆ ಅವರು ಸಂತೋಷಿಸುವರಾಗಿದ್ದಾರೆ ಸ್ವಾಮಿ. ಅವರಿಗೆ ಬೇಕಾದಂತಹ ಆ ಒಂದು ಒಳ್ಳೆಯ ಸಹಾಯವನ್ನ ನೀಡು, ಆ ಸಂದರ್ಭವನ್ನು ಕೊಡು ಸ್ವಾಮಿ. ತಂದೆಯ ದೇವರೇ, ನಾವೆಲ್ಲರೂ ಒಟ್ಟಾಗಿ ಸಬ್ಬತ್ತಿನದಲ್ಲಿ ಅವರ ಜೊತೆ ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ಈ ಕೂಟದಲ್ಲಿ ನೆರೆದು ಬಂದಿರುವಂತಹ ಪ್ರತಿಯೊಬ್ಬರನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಮಧ್ಯದಲ್ಲಿ ಇರುವಂತಹ ಬೋಧಕರಾದ ರಾಜರವರು, ಬೋಧಕರಾದ ಶ್ರೀ ಸೊಲೊಮೋನ್ ರವರು, ಬೋಧಕರಾದ ಸ್ವಾಮಿ ಯಶವಂತ ಅಮ್ಮಗಳು ಅವರನ್ನು ಸಹ ಅವರೆಲ್ಲರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ನಿನ್ನ ಮಕ್ಕಳಾಗಿ, ನಿನ್ನ ದಾಸರಾಗಿ, ಸೇವಕರಾಗಿ ಇದುವರೆಗೂ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಸ್ವಾಮಿ. ಈಗಲೂ ಸಹ ಸೇವೆ ಮಾಡುವಂತೆ ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನ
ಕರುಣಿಸಪ್ಪ. ಅವರ ಕುಟುಂಬವನ್ನು ನಿನ್ನ ಆಶೀರ್ವಾದ ಮಾಡು. ಕುಟುಂಬದಲ್ಲಿರುವ ಪ್ರತಿ ಸದಸ್ಯರುಗಳನ್ನು ನಿನ್ನ ಆಶೀರ್ವಾದ ಮಾಡು. ಇರುವ ಸಮಸ್ಯೆಗಳನ್ನ ನೀಗಿಸು. ಹಾಗೆ ನಮ್ಮ ಮಧ್ಯದಲ್ಲಿ ಹಿರಿಯರಾದ ಪ್ರೇಮ್ನಾಥ್ ಕೋಲ್ಕರ್ ಅವರಿದ್ದಾರೆ ಸ್ವಾಮಿ. ಸ್ಯಾಮ್ಯುಲ್ ಕ್ರಿಸ್ಟೋಫರ್ ಅವರಿದ್ದಾರೆ ಸ್ವಾಮಿ. ಹಾಗೆ ಮುನೇಶ್ ಚಂದ್ರ ಅವರಿದ್ದಾರೆ ಸ್ವಾಮಿ. ಅವರನ್ನೂ ನಿನ್ನ ಕರಗಳಿಗೆ ಕೊಡ್ತೇನೆ ಸ್ವಾಮಿ. ಅವರನ್ನ ನಡೆಸಪ್ಪ. ಅವರಿಗೆ ಬೇಕಾದ್ದೆಲ್ಲವನ್ನ ಒದಗಿಸಿಕೊಡು ಸ್ವಾಮಿ. ಬೇಕಾದಲ್ಲಿ ಸ್ವಾಮಿ ತಂದೆಯಾದ ದೇವರನ್ನ ಆಶ್ರಯಿಸಿಕೊಂಡು ಈ ಪ್ರಯಾಣವನ್ನ ಇದನ್ನು ಮುಗಿಸುವಂತೆ ಸಹಾಯ ಮಾಡಿ. ಮಧ್ಯೆ ಅನೇಕ ಸಹೋದರಿಯರಿದ್ದಾರೆ ಸ್ವಾಮಿ. ಗ್ರೇಸಿ, ಸವಿತಾ ಅವರು, ಮಾಲಾ ಅವರು, ಹಾಗೆ ತಂದೆಯಾದ ದೇವರೇ ಶೋಭಾ, ಹಾಗೆ ವರಲಕ್ಷ್ಮಿ, ಹಾಗೆ ತಂದೆಯಾದ ದೇವರೇ ಹೇಮಲತಾರವರು, ರಾಜೇಶ್ವರಿ, ಈ ಎಲ್ಲಾ ಸಹೋದರಿಯರು ತಂದೆಯಾದ ದೇವರೇ ಪ್ರತಿನಿತ್ಯವೂ ನಿನ್ನ ಸನ್ನಿಧಾನಗಳಲ್ಲಿ ಕಾಣಿಕೊಳ್ಳುವಾಗ ವಿಜ್ಞಾಪನೆಗಳನ್ನ ಆಲಿಸು. ಈ ವಯಸ್ಸಾದ ಹಿರಿಯ ಒಂದು ವಯಸ್ಸಿನಲ್ಲೂ ಸಹ ಅವರು ನಿನ್ನಲ್ಲಿ ಹೆಚ್ಚಿನ ಭಯಭಕ್ತಿಯಿಂದ ನಿನ್ನನ್ನು ಸೇವಿಸುವಂತೆ ಸಹಾಯ ಮಾಡು ಸ್ವಾಮಿ. ಅನೇಕ ಕಿರಿಯರಿಗೆ ಸ್ವಾಮಿ ಅವರು ಮಾರ್ಗದರ್ಶಕರಾಗಿ ಮಾದರಿಯ ಜೀವಿತವನ್ನ ಜೀವಿಸುವಂತವರಾಗಿರುವುದಕ್ಕೆ ಸಹಾಯ ಮಾಡು ಸ್ವಾಮಿ. ತಂದೆ, ಈ ಕಡೆ ಕಾಲ ದಿನಮಾನಗಳಲ್ಲಿ ನಾವು ಎಚ್ಚೆತ್ತುಕೊಂಡು ಜೀವಿಸಬೇಕಾಗಿದೆ ಸ್ವಾಮಿ. ಎಚ್ಚರಿಕೆಯನ್ನು ದಯಪಾಲಿಸು. ಪರಿಶುದ್ಧಾತ್ಮನ ಸಹಾಯವನ್ನು ನೀಡುತ್ತಪ್ಪ. ಈ ರಾತ್ರಿ ತಂದೆಯಾದ ದೇವರೇ ನಮಗೆ ಬೇಕಾದಂತ ವಿಶ್ರಾಂತಿಯನ್ನು ದಯಪಾಲಿಸಬಹುದು. ರಕ್ಷಣೆಯನ್ನ, ಸಂರಕ್ಷಣೆಯನ್ನು ಒದಗಿಸು, ಭದ್ರತೆಯನ್ನು ಒದಗಿಸು. ನಾವೆಲ್ಲರೂ ತಂದೆಯಾದ ದೇವರೇ ಯಾವುದೇ ತೊಂದರೆಗಳಿಗೆ ಈಡಾಗದೆ, ಯಾವುದೇ ಅಪಾಯ ಅಪಘಾತಗಳಿಗೆ ಈಡಾಗದೆ ಸ್ವಾಮಿ ಒಳ್ಳೆಯ ವಿಶ್ರಾಂತಿಯನ್ನ ಹೊಂದಿ ಮತ್ತೊಂದು ದಿನವನ್ನ ನೋಡುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ಮುಂಜಾನೆ ಎದ್ದು ಸ್ವಾಮಿ ಎಚ್ಚರಗೊಂಡು ನಾವೆಲ್ಲರೂ ಒಟ್ಟಾಗಿ ಸೇರಿ ಮತ್ತೆ ಇದೇ ಪ್ರಕಾರವಾಗಿ ಕೂಟವಾಗಿ ನಿನ್ನನ್ನು ಘನಪಡಿಸುವುದಕ್ಕೆ, ನಿನ್ನನ್ನು ಸನ್ಮಾನಿಸುವುದಕ್ಕೆ, ನಿನ್ನ ಪ್ರೀತಿಯನ್ನ, ನಿನ್ನ ಪ್ರೇಮವನ್ನು ಹಾಡಿ ಹೊಗಳುವುದಕ್ಕೆ ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡುತ್ತಾ ಬರಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈ ಜೂಮ್ ಕೂಟದಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ದೇವ ಮಂದಿಯ ಸಂಗಡ, ಪ್ರತಿಯೊಂದು ಕುಟುಂಬದ ಸಂಗಡ, ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ, ಹಾಗೂ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಮೇಲಾಗಿ ಸ್ವಾಮಿ ಕೂಟಗಳಲ್ಲಿ ಪ್ರಸಂಗ ಮಾಡಿದಂತ ನಿನ್ನ ಮಗಳ ಸಂಗಡ, ಪ್ರಾರ್ಥನೆ ಮಾಡಿದಂತ ಹಿರಿಯರ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಈ ದಿನದ ಸಬ್ಬತ್ ಶಾಲೆಯ ಪಾಠವನ್ನು ಸವಿವರವಾಗಿ ತಿಳಿಸಿಕೊಟ್ಟಂತ ಸಹೋದರಿ ಶೋಭಾ KR ಅವರಿಗೂ, ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದ ಸಹೋದರಿ ವರಲಕ್ಷ್ಮಿ ಅವರಿಗೂ, ಹಾಗೂ ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ರವರಿಗೂ, ಬೋಧಕರಾದ ಎಂ ರಾಜುರವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ನಮ್ಮ ಕುಟುಂಬದಲ್ಲಿ ಕೂಡಿ ಬಂದಂತ ತಮ್ಮೆಲ್ಲರಿಗೂ ವಂದನೆಗಳು. ಚರ್ಚೆಯಲ್ಲಿ ಭಾಗವಹಿಸಿದ ಸಹೋದರ ಕ್ರಿಸ್ಟಫರ್ ಸಾಮ್ಯುಯಲ್ ರವರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ನಾಳೆ ಬೆಳಿಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಎಲ್ಲರೂ ಎಚ್ಚರಪಟ್ಟು ಆತನ ಒಂದು ಸ್ವರವನ್ನ ಕೇಳಲು ಒಟ್ಟಾಗಿ ಕೂಡಿ ಬರುವ ಎಲ್ಲರಿಗೂ ಶುಭರಾತ್ರಿ. ಆಮೇನ್.